Hello everyone, dear DCET students. I'm welcoming to all of you our DCET Jnana batch. So hereby I'm going to start officially Jnana batch for this evening batch 2. Okay. So dear friends, from today onwards, it will be like everyday class is going to continue according to the standard timetable. Okay. So subject wise, teachers wise, we are going to update the timetable also in the upcoming days. ಬರುವ ದಿನಗಳಲ್ಲಿ ವಿತಿನ್ 1 or 2 days ಅಲ್ಲಿ ನಿಮಗೆ ಪ್ರತಿ ಒಂದು ಕ್ಲಾಸ್ ನ ಟೈಮ್ ಟೇಬಲ್ ಎಫೆಕ್ಟಿವ್ ಆಗಿ ವೀಕ್ಲಿ ಟೈಮ್ ಟೇಬಲ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್. ಓಕೆ, ಅಡಿಷನಲ್ ದಟ್ ದಿಸ್ ಜ್ಞಾನ ಬ್ಯಾಚ್ ಐ ಆಮ್ ವೆಲ್ಕಮಿಂಗ್ ಅಗೇನ್ ಒನ್ಸ್ ಅಗೇನ್ ಫಾರ್ ದಿಸ್ ಜ್ಞಾನ ಬ್ಯಾಚ್. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದಿಸ್ ಆರ್ ಅವರ್ ಫ್ಯಾಕಲ್ಟಿ ಮೆಂಬರ್ಸ್. ಸೊ ನಾವು ಬೇರೆ ಬೇರೆ ಸಬ್ಜೆಕ್ಟ್ ನ ಇದು ಮಾಡ್ತೀವಿ. ಈ ಜ್ಞಾನ ಬ್ಯಾಚ್ ನ ಉದ್ದೇಶ ಒಂದೇನೆ. ಸೊ ಲಾಸ್ಟ್ ಮೆನಿ ಇಯರ್ಸ್ ಇಂದನೂ ಕೂಡ ಸ್ಟೇಟ್ ಫಸ್ಟ್ ರ್ಯಾಂಕ್ ಕೊಟ್ಕೊ ಬರ್ತಿದೀವಿ. ಇವನ್ ಪ್ರತಿಷ್ಠಾ ಬ್ಯಾಚ್ ಅಲ್ಲೂ ಕೂಡ ಒಂದರ ಸ್ಟೂಡೆಂಟ್ಸ್ ಇದ್ರ. ಡಿಯರ್ ಸ್ಟೂಡೆಂಟ್ಸ್, ವಾಟ್ ಎವರ್ ದ ಇಟ್ ಮೇ ಬಿ, ಫೈನಲಿ ಯು ಶುಡ್ ಗೆಟ್ ಯುವರ್ as the only the one agenda. ಏನ್ ಅಜೆಂಡಾ ಅಂತ ಕೇಳಿದ್ರೆ ಎಲ್ಲರಿಗೂ ಟಾಪ್ ರ್ಯಾಂಕ್ಸ್ ಬರ್ಬೇಕು, ಎಲ್ಲರಿಗೂ ಫಸ್ಟ್ ರ್ಯಾಂಕ್ ಬರಕ್ಕೆ ಚಾನ್ಸ್ ಇಲ್ಲ, ಬಟ್ ಎಲ್ಲರಿಗೂ ಕೂಡ ಬಿಲೋ 200, 300, 500 ರ್ಯಾಂಕ್ ಅಂತೂ ತಗೊಳಕಂತ ಆಪ್ಷನ್ಸ್ ಇದೆ. ವಿಲ್ ಗೆಟ್ ಇಟ್ ಬಿಲೋ 200 or 300 ರ್ಯಾಂಕ್. ಐ ಆಮ್ ಶೂರ್ ದಟ್ ವಿಲ್ ಗೆಟ್ ಎ ಟಾಪ್ ಕಾಲೇಜ್, ಟಾಪ್ 1 or 2, 3 ಕಾಲೇಜಸ್ ಸಿಗುತ್ತೆ. ಆ ಡೈರೆಕ್ಷನ್ಸ್ ಅಲ್ಲಿ ಪ್ರತಿಯೊಬ್ಬರದ್ದು ಫೋಕಸ್ ಇರಬೇಕು. ಆ ಡೈರೆಕ್ಷನ್ಸ್ ನಮ್ ಕಡೆಯಿಂದ ಕೂಡ ನಮ್ಮ ಎಲ್ಲಾ ಸ್ಟಾಫ್ ಟೀಚರ್ಸ್ ಕೂಡ ನಿಮಗೆ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಸೊ ಡಿಯರ್ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿಲ್ಲ ಅಂತ ವಿಚಾರ ಆಲ್ಸೋ with respect to the subjects. So how many subjects are here? Majorly there are 5 subjects in this diploma CET. Before going to that, all subjects, I guess you know that in our institution from the Triple T publications ಕಡೆಯಿಂದ ನಮ್ಮ ಟೆಕ್ಸ್ಟ್ ಬುಕ್ಸ್ ಇದೆ, ಡಿಪ್ಲೊಮಾ CET ಟೆಕ್ಸ್ಟ್ ಬುಕ್ಸ್ ಇದೆ. ದಟ್ ಇಸ್ ವಾಟ್ ಬರ್ದಿರುವಂತ ಟೀಚರ್ಸ್ ನಿಮ್ಗೆ ಟೀಚ್ ಮಾಡ್ತಿರೋದು. ಆ ಬುಕ್ ನ ನಾವೇನ್ ಮಾಡಿದೀವಿ ಅಂತ ಕೇಳಿದ್ರೆ, ವಿ ಆಲ್ಸೋ ಬಿಲ್ಟ್ ಅಂಡ್ ಚಾರ್ಟ್ ಬೋರ್ಡ್ ದಟ್ಸ್ ಕಾಲ್ಡ್ ಜ್ಞಾನ ಚಾರ್ಟ್ ಬೋರ್ಡ್ ಅಂತ ನಾವು ಹೆಸರಿಟ್ಟಿದೀವಿ. So in this Jnan chart portal, we are trained that chart ಗೆ ನಮ್ಮ ಟೆಕ್ಸ್ಟ್ ಬುಕ್ಸ್ ಏನಿದೆಯಲ್ಲ ಡಿಪ್ಲೊಮಾ CET, ಫಾರ್ ಯುವರ್ ಡಿಪ್ಲೊಮಾ CET, that everything is trained. Okay, ಟೆಕ್ಸ್ಟ್ ಬುಕ್ ಅಲ್ಲಿ ಬರೋ ಪ್ರತಿ ಕಂಟೆಂಟ್ ಕೂಡ ಟ್ರೈನ್ ಮಾಡಿಟ್ಟಿದೀವಿ. ಸೊ ಎನಿವೇ ವಿ ಆರ್ ಟೀಚಿಂಗ್ ದ ಥಿಂಗ್ಸ್. ಪ್ರತಿಯೊಂದು ಕ್ಲಾಸ್ ಕೂಡ ಎಫೆಕ್ಟಿವ್ ಟೀಚ್ ಮಾಡ್ತಾ ಬರ್ತೀವಿ. ಅಂಡ್ ಆಲ್ಸೋ ವಿ ಆರ್ ಪ್ರೊವೈಡಿಂಗ್ ದ ರೆಕಾರ್ಡ್ಸ್ ಆಲ್ಸೋ. ಅಡಿಷನ್ ದಟ್ ಚಾಪ್ಟರ್ ವೈಸ್ ವಿಲ್ ಗೆಟ್ ದ ಟೆಸ್ಟ್ ಆಲ್ಸೋ while you reading. Even that class records also provide ಮಾಡ್ತಿದೀವಿ while you reading. Suppose if you get any doubt, textbooks ಹೇಗಿದಲ್ಲಿ ಅಂತ ಕೇಳಿದ್ರೆ, this is the options. Again we are updating with your student panel only. Through this student panel, if you want, you can access this. ಇಲ್ಲಿ ಕೇಳಿದಾಗ ನಮ್ಮ ಚಾರ್ಟ್ ಬೋರ್ಡ್ ಮುಖಾಂತರ DCET ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರುವಂತಹ ಕಂಟೆಂಟ್ ಅನ್ನ ನಿಮ್ಗೆ ನೀಟಾಗಿ ಕೊಡೋದು. If you get any doubt, ಅದನ್ನೇ ಏನು ಎಕ್ಸ್ಪ್ಲೇಷನ್ ಮಾಡಿ ಕೊಡೋದು. And also here there is another option, that is ask teacher. For if you get any doubt, even there also you can. Suppose if you are not happy, not satisfied, here there is a question you can observe here. Eternal loyalty is dash ಅಂತ ಕೇಳಿದೆ, ನೀಟಾಗಿ ಕೊಟ್ಟಿದೆ ಕಡ. ಸಿಮಿಲರ್ಲಿ ದಿಸ್ ಪ್ಯಾನಲ್ ಅಗೇನ್ ವಿ ಆರ್ ಅಪ್ಡೇಟಿಂಗ್ ವಿತ್ ಸ್ಟೂಡೆಂಟ್ ಪ್ಯಾನಲ್ ಓನ್ಲಿ. ಈ ಒಂದು ಏನ್ ಚಾರ್ಟ್ ಬೋರ್ಡ್ ಇದೆಯಲ್ಲ, ಸ್ಟೂಡೆಂಟ್ ಪ್ಯಾನಲ್ ಜೊತೆ ಕೊಡ್ತಾ ಇದೀವಿ. ದಿಸ್ ಆಲ್ಸೋ ಯು ಕ್ಯಾನ್ ಆಕ್ಸೆಸ್ ದಟ್. ಓಕೆನಾ? ಸೊ ಇದು ಒನ್ ಥಿಂಗ್. ಅಂಡ್ ಆಲ್ಸೋ ನಿಮ್ಗೆ ಗೊತ್ತಿದೆ, ದೇರ್ ಆರ್ 5 subjects, ಆಲ್ 5 subjects, 24 ಚಾಪ್ಟರ್ಸ್ ಟೋಟಲ್. ಆ 24 ಚಾಪ್ಟರ್ಸ್ ಕೂಡ ಆ ಒಂದು ಚಾರ್ಟ್ ಬೋರ್ಡ್ ಅಲ್ಲಿ ಐ ಮೀನ್ ನಿಮ್ಗೆ ಆಕ್ಸೆಸ್. ಸಪೋಸ್ ಏನಕ್ಕೆ ತರೋದು ಅಂತ ಕೇಳಿದ್ರೆ, ಎಕ್ಸ್ಟ್ರಾ ಆಡೆಡ್ ಅಡ್ವಾಂಟೇಜ್ ಅಷ್ಟೇ, ಬೆನಿಫಿಟ್ ಅಷ್ಟೇ. ಡೌಟ್ ಬರೋದಾಗ ಕ್ಲಾರಿಫೈ ಮಾಡ್ಕೊಳ್ಬಹುದು. ಇವನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ವಿ ಆರ್ ಟ್ರೈನಿಂಗ್ ಟು ದಟ್. ಅಂಡ್ ಆಲ್ಸೋ ಡಿಯರ್ ಅಸ್ಪಿರೆಂಟ್ಸ್, ಯು ನೋ ದಟ್ ದಿಸ್ ವಾಸ್ ದ ಟೆಕ್ಸ್ಟ್ ಬುಕ್ಸ್ ಏನ್ ಪ್ರೊವೈಡ್ ಮಾಡ್ತಿದೀವಿ. ಆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರುವಂತ ಕಂಟೆಂಟ್ ನ ಲೈನ್ ಟು ಲೈನ್ ಓದ್ರಿ. And focus this time for 100 out of 100. That is what your aim ಆಗಿರುತ್ತೆ. Last highest marks in DCET till today, as many years, 94. 94 is the highest marks till today from past 15 to 20 years ನಮಗೆ ಕೂಡ ಕನ್ಸಿಡರೇಷನ್ ಮಾಡಿದ್ರೆ. So this year I'm aiming even for at least one student or 95 plus ಕ್ರಾಸ್ ಮಾಡಿಸಲೇಬೇಕು ಅಂತ. ಬಟ್ one student ಅಂತ ನಾವು ಟೀಚ್ ಮಾಡಲ್ಲ, we are teaching for everyone. That means that we are in a depth manner, we are focusing this batch. Okay, so consider that. Even though ಈ DCT book ನಮ್ಮ ಜಾಯ್ನ್ ಆದವರಿಗೆ ತಗೊಳ್ಬೇಕಾಗತ್ತೆ, ಕೊಡ್ತೀವಿ, ತಗೊಳ್ಬೇಕಾಗತ್ತೆ. ಆಲ್ರೆಡಿ ತಗೊಂಡವರು ಫೈನ್. ಅಂಡ್ ಆಲ್ರೆಡಿ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿಲ್ಲ ಅಂತ ವಿಚಾರ, ದಟ್ ಇಸ್ ಸ್ಟೂಡೆಂಟ್ ಪ್ಯಾನಲ್. ಸೊ ಸ್ಟೂಡೆಂಟ್ ಪ್ಯಾನಲ್ ಗೆ ಲಿಂಕ್ ನ ಕಳಿಸಿರ್ತೀವಿ, ಅದು ವರ್ಕ್ ಆಗ್ತಿರುತ್ತೆ. ಇನ್ ದಟ್ ಸ್ಟೂಡೆಂಟ್ ಪ್ಯಾನಲ್, ಯೂಸ್ ಯುವರ್ ಫೋನ್ ನಂಬರ್ ಅಂಡ್ ಪಾಸ್ವರ್ಡ್ ಗಿವನ್ ಡ್ಯೂರಿಂಗ್ ದ ಅಡ್ಮಿಷನ್ಸ್. ಅಂಡ್ ಆಲ್ರೆಡಿ ಗೊತ್ತಿದೆ ಸಮ್ ಫ್ಯೂ ಆಫ್ ದ ಸ್ಟೂಡೆಂಟ್ಸ್ ಗೆ, there is a join now option. Through that you can join the online class. But today in these sessions I given directly the link. But next onwards, within 2 days onwards, we are going to provide the link here itself. Once that after add admel, even though same day attendance also we are providing, we can cross check there only. That's also very important.
ಜಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಅಡ್ಮಿಷನ್ ಆದೆ, ಕ್ಲಾಸಿಗೆ ಬಂದೆ, ನೆಕ್ಸ್ಟ್ ಒಂದು ವೀಕ್ ಆದ್ಮೇಲೆ ನಂಗೆ ಇಂಟ್ರೆಸ್ಟ್ ಇಲ್ಲ ಬಿಟ್ಟೋದೆ ಅಂತ ಹೇಳಿದ್ರೆ ಮ್ಯಾಟ್ರ್ ಇರಲ್ಲ, ಯಾವುದೇ ರೀತಿ ನಿಮ್ಗೆ ರಿಸಲ್ಟ್ಸ್ ಬರಲ್ಲ. ದ ಕನ್ಸಿಸ್ಟೆನ್ಸಿ ಇಸ್ ದ ಓನ್ಲಿ ದ ಥಿಂಗ್ ಟು ಗೆಟ್ ಟು ಅಚೀವ್ ಸಮಥಿಂಗ್ ಇನ್ ಅವರ್ ಲೈಫ್. ಓಕೆ, ಸೊ ವೈ ವಿ ಆರ್ ಪ್ರೊವೈಡಿಂಗ್ ಎವ್ರಿ ಇಯರ್ ಇಸ್ ಟಾಪ್ ರ್ಯಾಂಕ್ಸ್ ಅಂತಂದ್ರೆ ನಮ್ಮ ಫೋಕಸ್ ಆಗಿರ್ಬೋದು, ನಾವು ಕೊಡ್ತಿರೋಂಥ ಫೆಸಿಲಿಟೀಸ್ ಆಗಿರ್ಬೋದು, ಎವ್ರಿ ಮೂಮೆಂಟ್ ವಿ ಆರ್ ಲೈಕ್ ಅಪ್ರೋಚಿಂಗ್ ವೇ ಇರ್ಬೋದು, ದಟ್ ಇಸ್ ಟೋಟಲಿ ಡಿಫ್ರೆಂಟ್. ಐ ಗೆಸ್ ಯು ಪೀಪಲ್ ಆರ್ ಅಬ್ಸರ್ವ್ಡ್. ಸೊ ಡಿಯರ್ ಸ್ಟೂಡೆಂಟ್ಸ್, ದ ಓನ್ಲಿ ದ ಥಿಂಗ್, ಇವನ್ ನಾನು ಕೂಡ 2013 ಹೇಳ್ತಾ ಇದ್ದೀನಿ, DSET ಫೀಲ್ಡ್ ಅಲ್ಲಿ ಯಾವ್ದು ಬಿಡ್ದು ಬಿಟ್ಬಿಟ್ಟಿದ್ವಿ ಲೈಫ್ ಫುಲ್. ದಟ್ ಇಸ್ ದ ರೀಸನ್. ಏನ್ ಬರುತ್ತೆ ಏನ್ ಬರಲ್ಲ, ಯಾಕೆ ಹಂಗೆ ಪ್ರತಿಯೊಂದನ್ನು ಕೂಡ ವಿತ್ ಎಫೆಕ್ಟಿವ್ ವೇ ಐ ಕ್ಯಾನ್ ಎಕ್ಸ್ಪ್ಲೈನ್ ಸೊ ದಟ್ ಥಿಂಗ್. And even though you also same, if you are concentrating in a good way, I'm sure you can get it. And also that attendance also you can observe there itself. Dear friends, offline attendance. Coming to the offline attendance, you people should access that through the ID card only. So ಇಲ್ಲಿ ನಿಮಗೆ ಸ್ಕ್ಯಾನರ್ ಕೊಟ್ಟಿದ್ವಿ, ಅಬ್ಸರ್ವ್ ಮಾಡ್ತಿರ್ಬೋದು. That is what you have to scan that. ಸ್ಕ್ಯಾನ್ ಮಾಡಿಬಿಟ್ಟು ಹೊರಡೆ ಬರ್ತೀರಾ. So this attendance also automatically record ಆಗಿರುತ್ತೆ. That is also very important for us. So usually we are going to observe that if it is attendance comes very less, if it is a percentage wise 80-85% is ಕಡಿಮೆ ಬಂತು ಅಂದ್ರೆ automatically it's go to your parents call ಹೋಗುತ್ತೆ. Okay na? That is also very important. That only the reason is you should update, you should in a proper ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು ಅನ್ನೋ ರೀಸನ್ ಇದೆ. ಅಂಡ್ ಆಲ್ಸೋ ಸ್ಟೂಡೆಂಟ್ ಪ್ಯಾನಲ್ ಮುಖಾಂತರನೇ ಇವನ್ ಅಟೆಂಡೆನ್ಸ್ ಟೆಸ್ಟ್ ಕೂಡ ಅಟೆಂಡ್ ಮಾಡ್ಬೇಕಾಗತ್ತೆ. ಇವನ್ ದ ಸೇಮ್ ವೇ ಪ್ರೊಸೀಡ್ ಆಗುತ್ತೆ, ಆಸ್ ವೆಲ್ ಆಸ್ ಅಂಡ್ ಟೆಸ್ಟ್ ರಿಸಲ್ಟ್ ಅಲ್ಲೇ ಕೊಡುತ್ತೆ. ಆಸ್ ವೆಲ್ ಆಸ್ ಇವನ್ ದೋ ನಾವು ಪ್ರತಿಯೊಂದು ಕ್ವಶನ್ ಇದು ಕೂಡ ಆ ಕ್ವಶನ್ ಸೊಲ್ಯೂಷನ್ಸ್ ಕೂಡ ಅಲ್ಲೇ ಹಾಕ್ತಾ ಇದೀವಿ. ಓಕೆನಾ? ಫಾರ್ ದಟ್ ರೀಸನ್ಸ್ ಎಸ್ಪೆಷಲಿ ದಿಸ್ ಇಯರ್ ಐ ಪ್ಲೇಸ್ಡ್ ಒನ್ ಪರ್ಸನ್ ಫಾರ್ ದಟ್ ಒನ್ ಓನ್ಲಿ. ಅವ್ರ ಕೆಲಸ ಏನು ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ನ ಸೆಟ್ ಮಾಡೋದು ಅಕಾರ್ಡಿಂಗ್ ಟು ನಮ್ಮ ಇನ್ಫಾರ್ಮೇಶನ್ ಡೈರೆಕ್ಷನ್ಸ್ ಪ್ರಕಾರವಾಗಿ, ಅಂಡ್ ಅದನ್ನ ಸೊಲ್ಯೂಷನ್ಸ್ ಫೈಂಡ್ ಮಾಡ್ಬಿಟ್ಟು ಸೊಲ್ಯೂಷನ್ ಅದಕ್ಕೆ ಹಾಕಿ ನಿಮ್ಗೆ ಟೆಸ್ಟ್ ಕೊಡೋದು. ಐ ಹೋಪ್ ಇಟ್ಸ್ ಕ್ಲಿಯರ್. ದಟ್ ಇಸ್ ದ ರೀಸನ್ ಒನ್ ಆಫ್ ದ ಪರ್ಸನ್ ಅದಕ್ಕೆ ವರ್ಕ್ ಮಾಡ್ತಿರ್ತಾರೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ. ಸೊ ಐ ಆಮ್ ಶೂರ್ ದಟ್ ವಿಲ್ ಗೆಟ್ ಇಟ್ ಇನ್ ಎ ಬೆಟರ್ ವೇ. Also regarding the class records, what did we do in the sessions? So every class will be available in our store option. Now we shifted to store option. In this store options again there are different courses. According to your courses it will be available there only. The benefit here from this is, even though from these updates you can watch all the class records and the previous things, everything using a laptop or else desktop. Adr mukantra use ಮಾಡಬಹುದು. So previous year classes records also very important. We can utilize that. Coming to the that is already I explained that Jnan boat in this utilize ಹೇಗೆ ಮಾಡ್ಕೊಳ್ಳೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಪರ್ಫೆಕ್ಟ್ ಆಗಿ ನಾನು ಪ್ರತಿ ದಿನ ಕೂಡ ನಾನು ಜಸ್ಟ್ 2 hours ಟೈಮ್ ಸ್ಪೆಂಡ್ ಮಾಡ್ತೀನಿ ವಿತ್ ಸ್ಟಡೀಸ್ ಅಂತ ಅನ್ಕೊಂಡವರಿಗೆ 100% ಈ ಟೂಲ್ ನಿಮ್ಗೆ ಯೂಸ್ ಆಗುತ್ತೆ. ಓಕೆ, ಇದ್ರಲ್ಲಿ ಏನ್ ಬೆನಿಫಿಟ್ ಸರ್ ಅಂದ್ರೆ ಎಸ್ಪೆಷಲಿ ಎಲ್ಲಾ ನಮ್ಮ ಟೆಕ್ಸ್ಟ್ ಬುಕ್ ಅನ್ನ ಟೀಚ್ ಮಾಡ್ತಿದ್ವಿ ಫಾರ್ ಎಕ್ಸಾಂಪಲ್, ರೈಟ್ ಆರ್ ನಾಟ್? ಸೊ ಓನ್ಲಿ ಒನ್ ಥಿಂಗ್ ವಿ ಕ್ಯಾನ್ ಟೀಚ್ ಇಟ್. ನಾವು ಟೀಚ್ ಮಾಡಿದ್ರು ಒಂದಾದ್ರೆ, ಬಟ್ ಇನ್ ದ ಮಾರ್ಕೆಟ್ ಮೆನಿ ಟೆಕ್ಸ್ಟ್ ಬುಕ್ಸ್ ಇದಾವೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇನ್ ಡಿಫ್ರೆಂಟ್ ಆಂಗಲ್ ಅಲ್ಲೂ ಕೂಡ ಕ್ವಶನ್ ರೈಸ್ ಮಾಡ್ಬೋದು. ಸೊ ಫಾರ್ ದಟ್ ರಿಗಾರ್ಡಿಂಗ್ ಇಫ್ ಯು ಆಸ್ಕ್ ಇನ್ ಸ್ಪೆಸಿಫಿಕ್ ಟಾಪಿಕ್ ವೈಸ್ ಅಲ್ಲಿ ಇದು ಮಾಡಿದಾಗ ಅದು ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಏನಿದೆ ಅದನ್ನ ಅಷ್ಟನ್ನು ಕೂಡ ನಾವು ಇದಕ್ಕೆ ಟ್ರೈನ್ ಅಪ್ ಮಾಡಿರುವಂತದ್ದು. ನಾಟ್ ಓನ್ಲಿ ಅವರ್ ಟೆಕ್ಸ್ಟ್ ಬುಕ್, ಒನ್ ಮೋರ್ ಆದ್ರೂ ಹೇಳ್ತಿದೀನಿ, ಬೇರೆ ಎಲ್ಲೇನಿದೆ ಮಾರ್ಕೆಟ್ ಅಲ್ಲಿ ಎಲ್ಲದನ್ನೂ ಕೂಡ ತಂದ್ಕೊಂಡ್ಬಿಟ್ಟು ಅದನ್ನೆಲ್ಲದೂ ಕೂಡ ಟ್ರೈನ್ ಅಪ್ ಮಾಡಿದ್ದೀವಿ. ಅಂಡ್ ದಿಸ್ ಟೂಲ್ ಇಸ್ ಓನ್ಲಿ ಅವೈಲೇಬಲ್ ಫಾರ್ ಯು ಪೀಪಲ್. ಈ ಟೂಲ್ ಎಲ್ಲೋ ಔಟ್ಸೈಡ್ ಕೂಡ ಕೊಡ್ತಾ ಇಲ್ಲ. ದ ರೀಸನ್ ಇಸ್ ಅಷ್ಟೇನೆ, ಕೊಟ್ರೆ ಮೀನಿಂಗ್ ಇಲ್ಲ. ಓಕೆ ರೈಟ್? ಸೊ ದಿಸ್ ಅನದರ್ ಬೆನಿಫಿಟ್ ದಟ್ ಫ್ರಮ್ ದಿಸ್ ಬೆನಿಫಿಟ್ ಇದ್ರೆ ನೀವು ಯಾರು ಕ್ವಶನ್ಸ್ ಎಲ್ಲೆಲ್ಲಿ ಮಾಡಿದಾರೋ ಆ ಎಲ್ಲಾ ಕಂಟೆಂಟ್ ಅನ್ನು ತಂದು ಇದಕ್ಕೆ ನಾವು ಟ್ರೈನ್ ಅಪ್ ಮಾಡ್ತಾ ಇದೀವಿ. ದಟ್ ಮೀನ್ಸ್ ದಟ್ ಕಾಂಪಿಟೇಟಿವ್ ಎಕ್ಸಾಮ್ ಆಗಿದ್ರಿಂದ ಕಾಂಪಿಟೇಷನ್ಸ್ ಇರಲೇಬೇಕಾಗುತ್ತೆ. ನಿಮ್ಗೆ ಗೊತ್ತಿದೆ ರಾಜಾ, ಎಷ್ಟು ಬೆಸ್ಟ್ ಆಗಿ ಮಾಡ್ತೀವಿ, ಎಷ್ಟು ಬೆಸ್ಟ್ ಆಗಿ ನೀವು ಕನ್ಸಿಡರೇಷನ್ ಮಾಡ್ತಾರೆ ಬೇಸ್ಡ್ ಆನ್ ದಟ್ ರಿಸಲ್ಟ್. ಸೊ ದ ರೀಸನ್ ದಿಸ್ ಇಸ್ ವಾಟ್ Jnan boat. Addition to that DCT rank reductions ನಿಮ್ಗೆ ಆಲ್ರೆಡಿ ಗೊತ್ತಿದೆ. What will be your position? Just you can cross check as of now only, because you know till 4th semester your CGPA. So only thing is DCT marks that you have to improve. ಅದನ್ನ ನೀವು ಎಷ್ಟು ತಗೊಳ್ಳೋಕೆ ಎಬಿಲಿಟಿ ಇದೆ, that just you submit your cross check. Your CGPA 9.8, submit 9.8, and if you are able to score 90 ಹಾಕು, 70 ಹಾಕು, 60 ಹಾಕು, just check. You can check your rank, predict ಮಾಡ್ಕೊಳ್ಬಹುದು for future. From this just you will get an idea. Okay, and also dear students, as usual this is what our offline or online classes. So even though ನಿಮ್ಗೆ ಏನಿದೆ ನಮ್ಮ ಹೆಸರುಘಟ್ಟ our main Pune branch, wherever it may be, same way ನಲ್ಲಿ ಕ್ಲಾಸ್ ನಡೆಯುತ್ತೆ. So here also it's going on in the same way. And also through our YouTube channel for all the updates regarding your applications. ಕೇಸ್ EA ಕಡೆಯಿಂದ ನಿಮ್ಗೆ ಏನ್ CET
ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಸ್ಟಾರ್ಟ್ ಫ್ರಮ್ ಅಪ್ಲಿಕೇಶನ್ ಡೇಟ್ ಟು ಟಿಲ್ ಯುವರ್ ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್. ಓಕೆ, ದೇರ್ ಆರ್ ಡಿಫ್ರೆಂಟ್ ಪ್ರೋಸೆಸ್ ಲೈಕ್ ಅಪ್ಲಿಕೇಶನ್ ಸ್ಟೆಪ್ಸ್ ಇರ್ಬೋದು, ಎಕ್ಸಾಮಿನೇಷನ್ ಸ್ಟೆಪ್ಸ್ ಇರ್ಬೋದು, ಆಫ್ಟರ್ ದ ಎಕ್ಸಾಮಿನೇಷನ್ಸ್ ಲೈಕ್ ಕೌನ್ಸಿಲಿಂಗ್ ಪ್ರೊಸೆಸ್. ಇನ್ ಕೌನ್ಸಿಲಿಂಗ್ ರೌಂಡ್ 1, ರೌಂಡ್ 2, ರೌಂಡ್ 3 ಆಲ್ ರೌಂಡ್ಸ್ಗೂ ಕೂಡ ನಿಮಗೆ ಪ್ರತಿದಿನ ಇನ್ಫಾರ್ಮೇಶನ್ ಕೊಡ್ತೀವಿ ಟಿಲ್ ಯು ಜಾಯಿನ್ ಯುವರ್ ಇಂಜಿನಿಯರಿಂಗ್ ಕಾಲೇಜ್. ಬಟ್ ಜಾಯಿನ್ ಯುವರ್ ಇಂಜಿನಿಯರಿಂಗ್ ಕಾಲೇಜ್ ಅನ್ನೋಕ್ಕಿಂತ ಬೆಸ್ಟ್ ಆಗಿ ಟಾಪ್ ಕಾಲೇಜ್ ಜಾಯ್ನ್ ಆಗ್ಬೇಕಂದ್ರೆ ದಿನ್ ಯು ಹ್ಯಾವ್ ಟು ಫೋಕಸ್. ಓಕೆ, ದಟ್ ಇಸ್ ರಿಗಾರ್ಡಿಂಗ್ ಇನ್ ದಿಸ್ ನಮ್ ಚಾನಲ್ ಸಿಗ್ತಾ ಹೋಗುತ್ತೆ. ಎಸ್ ಡಿಯರ್ ಫ್ರೆಂಡ್ಸ್, ನಾನು ಮತ್ತೆ ರಿಪೀಟ್ ಮಾಡಕ್ ಇಷ್ಟಪಡಲ್ಲ. ಓನ್ಲಿ ನಮ್ ರಿಸಲ್ಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಟಾಪ್ ರ್ಯಾಂಕ್ಸ್ ಏನ್ ಕೊಡ್ಕೊ ಬರ್ತಿದೀವಿ ಅಂತ. ಸೊ ಇದೇ ತರಹ ಈ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊ ಬರ್ತಿದೀವಿ. ಫ್ರಮ್ ನಿಮ್ಮ ಬ್ಯಾಚ್ ಇಂದನೂ ಕೂಡ ಸೇಮ್ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಇಟ್ ಮೀನ್ಸ್ ದಟ್ ಓನ್ಲಿ ವೇ ಇಟ್ ಇಸ್ ಪಾಸಿಬಲ್ ವಿತ್ ಯುವರ್ ಮೈಂಡ್ ಸೆಟ್. ಓಕೆ, ರಜಾ ನಾನು ಕೂಡ ಕಾನ್ಫಿಡೆನ್ಸ್ ನಿಮ್ ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀನಿ. ವೈ? ಐ ಆಮ್ ಶೂರ್ ದಟ್ ಐ ನೋ ಎವ್ರಿ ಕಂಟೆಂಟ್. ನಾಟ್ ಓನ್ಲಿ ಮೀ, ವಿತ್ ಅವರ್ ಟೀಮ್ಸ್. ಲಾಸ್ಟ್ ಇಯರ್ ಏನ್ ಟೀಚ್ ಮಾಡಿದ್ರು ಸೇಮ್ ಟೀಚರ್, ಇವನ್ ಸಿಂಗಲ್ ಟೀಚರ್ ಆಲ್ಸೋ ನಾಟ್ ಚೇಂಜ್. ಓಕೆ, ಎಲ್ಲ ಸೇಮ್ ಟೀಚರ್ ಟೀಚ್ ಮಾಡ್ತಿರೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡಬಹುದು ನಂಬರ್ ಆಫ್ ಸ್ಟೂಡೆಂಟ್ಸ್, ಹೌ ಮೆನಿ ನಂಬರ್ ಆಫ್ ಸ್ಟೂಡೆಂಟ್ಸ್, ಬಿಲೋ 4 ಸ್ಟೂಡೆಂಟ್ಸ್ ಇದ್ದಾರೆ. ಹಾಗೇನೆ ನಾಟ್ ಓನ್ಲಿ 1 year, ಯು ಕ್ಯಾನ್ ಅಬ್ಸರ್ವ್ ಆಲ್ ದ ಇಯರ್ಸ್. ಲಾಸ್ಟ್ 3 previous years ಅಲ್ಲೂ ಕೂಡ ಸ್ಟೇಟ್ ರ್ಯಾಂಕ್ ನ ತೋರಿಸ್ತಾ ಇದೀವಿ. ಇವನ್ ಫ್ರಮ್ ದಿಸ್ ಬ್ಯಾಚ್ ಆಲ್ಸೋ ಐ ಅಶ್ಯೂರ್ ಯು ಬೆಸ್ಟ್ ಆಗಿ ಕ್ಲಾಸ್ ಕೊಡ್ತೀನಿ, ಬಟ್ ಯುಟಿಲೈಸ್ ಮಾಡ್ಕೊಳ್ಳೋದು ನೋಡಿ. ಓಕೆನಾ? ಅಂಡ್ ಫಾರ್ ಎನಿ ಇನ್ಫಾರ್ಮೇಶನ್ಸ್, ದಿಸ್ ಆಲ್ ಅವರ್ ಸ್ಟ್ಯಾಂಡರ್ಡ್ ಅಂಡ್ ಅವರ್ ಅಡ್ಮಿನ್ಸ್ ಆರ್ ಸ್ಟಾಫ್ಸ್ ಫೋನ್ ನಂಬರ್. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಫಾರ್ ಎನಿ ಥಿಂಗ್ ನೀವು ನೀಡ್. ಓಕೆ, ಹಾಗಂತೇಳಿ ಎಲ್ಲ ಕ್ಲಾಸ್ ಅಲ್ಲಿ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಾನೇ ಕ್ಲಾಸ್ ಮಾಡ್ತಿದ್ದೀನಿ, ನನ್ನ ನಂಬರ್ಗೆ ಕಾಲ್ ಮಾಡಿದ್ರು ಕೂಡ ನೋ ಐ ಆಮ್ ನಾಟ್ ಆನ್ಸರಿಂಗ್. ಬಟ್ ಡೋಂಟ್ ಫೀಲ್ ದಟ್ ಸರ್ ಏನು ಆನ್ಸರ್ ಮಾಡ್ತಿಲ್ಲ ಅನ್ಕೊಳಕ್ ಹೋಗ್ಬೇಡಿ. ಬಟ್ ಆಫ್ಟರ್ ದಟ್ ಯು ಕ್ಯಾನ್ ಟೆಕ್ಸ್ಟ್. ಓಕೆ, ಆಫ್ಟರ್ ದ 1 hour, 2 hours, or 3 hours you used to reply. And for books you can contact this number. Yes, dear friends, the future depends on what you do today. ಅಲ್ವಾ? 100% ರೈಟ್. ನಾವ್ ಯಾವ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತೀವಿ, ನಮ್ಮ ಫೋಕಸ್ ಏನೋ, ವೇರ್ ವಿ ವಾಂಟ್ ಟು ಬಿ. ಸೊ ಆ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಫೋಕಸ್ ಮಾಡಿದಾಗ 100% ಯು ವಿಲ್ ಗೆಟ್ ಎ ಟಾಪ್ ರ್ಯಾಂಕ್, ಟಾಪ್ ರಿಸಲ್ಟ್ಸ್. ಆ ಡೈರೆಕ್ಷನ್ಸ್ ಅಲ್ಲಿ ನಿಮ್ಮ ಫೋಕಸ್ ಇರ್ಬೇಕಷ್ಟೇನೆ. ಎವ್ರಿ ಒನ್ ಸಕ್ಸಸ್ ಸಿಗುತ್ತೆ, ಬಟ್ ನಾಟ್ ಎಟ್ ಎಸ್ ಒನ್ಸ್. ಒಂದೇ ಸತಿ ಸಕ್ಸಸ್ ಸಿಗಕ್ಕೆ ಚಾನ್ಸೇ ಇಲ್ಲ. ನಾಟ್ ಓನ್ಲಿ ಇನ್ ದಿಸ್ ಕೋರ್ಸ್, ನಾಟ್ ಓನ್ಲಿ ಗೆಟಿಂಗ್ ಎ ಇಂಜಿನಿಯರಿಂಗ್ ಕಾಲೇಜ್ ಸೀಟ್. ಸಪೋಸ್ ಇನ್ ಯುವರ್ ಲೈಫ್ ಇಫ್ ಯು ಆರ್ ಗೋಯಿಂಗ್ ಟು ಥಿಂಕ್ ಇನ್ ಎ ಪಾಸಿಟಿವ್ ವೇ, ಇಲ್ಲಿ ಥಿಂಕ್ ಮಾಡ್ಬಿಟ್ಟು ಅಂಡ್ ಆಲ್ಸೋ ಆ ಡೈರೆಕ್ಷನ್ಸ್ ಅಲ್ಲಿ ನೀವು ವರ್ಕೌಟ್ ಮಾಡಿದ್ದೆ ಆದ್ರೆ ಮೇ ಬಿ ಇಟ್ ಮೇ ಟೇಕ್ಸ್ 1 month or 1 year ಎಕ್ಸ್ಟೆಂಡ್ ಆಗ್ಬೋದು ಲೈಫ್ ಅಲ್ಲಿ. ಇಫ್ ಯು ಹ್ಯಾವ್ ಎ ಬಿಗ್ ಡ್ರೀಮ್, 100% ವಿ ಕ್ಯಾನ್ ಅಚೀವ್ ಇಟ್. ವಿ ನೋ ದಟ್ ದಿಸ್ ವಾಟ್ ಟೇಕ್ ಫುಲ್ಲಿ ನಮ್ಮ ಸೊಸೈಟಿ ಹೇಗಿದೆ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಟೆನ್ಷನ್ಸ್ ಅಲ್ಲಿ ಜೀವನ ಮಾಡ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಎವ್ರಿ ಒನ್ ಆರ್ ಲೈಕ್ ಡಿಸ್ಟರ್ಬ್ಡ್ ಬಿಕಾಸ್ ವಿ ಹ್ಯಾವ್ ಎನ್ ನಂಬರ್ ಆಫ್ ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾ ಪೇಜಸ್ ಅದೇ. ಆ ಎಲ್ಲ ಪೇಜ್ಗಳು ನಮ್ಮನ್ನ ಡಿಸ್ಟರ್ಬ್ ಮಾಡಕ್ ಹೇಗಿದೋ ಹಾಗೆಲ್ಲ ಕರೆಕ್ಟ್ ಆಗಿದಾವೆ. ಒನ್ಸ್ ಯು ನೋ ದಟ್, ಒನ್ಸ್ ನೀವು ಸ್ಟಾರ್ಟ್ ಮಾಡಿದ್ರೆ ಸಾಕು. ಹೇಗೆ? ಒಂದ್ಸತಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಲೈಡ್ ಮಾಡಿ ಸ್ಟಾರ್ಟ್ ಮಾಡೋದು ಸಾಕು, ಇಟ್ ಕಿಲ್ಸ್ ಯುವರ್ 30 minutes to 1 hour time without knowing us. I'm sure no, correct no? So only thing dear friends, ಅಂತ ಡಿಸ್ಟರ್ಬೆನ್ಸ್ ಮೈಂಡ್ ಅಲ್ಲೂ ಕೂಡ ನೀವು ಹೇಗೆ ಫೋಕಸ್ ಮಾಡ್ತೀರಾ, ಆ ಡೈರೆಕ್ಷನ್ಸ್ ನಿಮ್ ಲೈಫ್ ಅಲ್ಲಿ ಇಲ್ಲ, ಇದು ನನಗೆ ಜಸ್ಟ್ ಏನೋ ಡ್ರಾಬ್ಯಾಕ್ ಕೊಡ್ತಾ ಇದೆ ಅನ್ನೋ ಮೈಂಡ್ ಅಲ್ಲಿ ಹಿಡ್ಕೊಂಡ್ಬಿಟ್ಟು ನೀವು ಫೋಕಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ, ಇನ್ ದಿಸ್ ಡಿಸ್ಟರ್ಬಿಂಗ್ ವರ್ಲ್ಡ್ ಅಲ್ಲಿ ಎವ್ರಿ ಒನ್ ಆರ್ ಡಿಸ್ಟ್ರಾಕ್ಟಿಂಗ್ ವಿತ್ ಎ ಡಿಫರೆಂಟ್ ಡಿಸ್ಟರ್ಬಿಂಗ್ ಮೀಡಿಯಾಸ್. ಕರೆಕ್ಟಾ? ಎಲ್ಲರೂ ಕೂಡ ಡಿಸ್ಟರ್ಬ್ ಆಗ್ತಾನೆ ಇದಾರೆ, ನಥಿಂಗ್ ಟು ವರಿ. ಬಟ್ ನಾನೊಬ್ಬ ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋದು ಪದೇ ಎವ್ರಿ ಮೂಮೆಂಟ್ ಯು ಹ್ಯಾವ್ ಟು ಥಿಂಕ್ ಯುವರ್ ಮೈಂಡ್. ದಟ್ಸ್ ಇಟ್. ದಟ್ ಈಸ್ ಓನ್ಲಿ ಥಿಂಗ್ ರಾಜ್, ಬೇರೆ ಇನ್ನೇನು ಕೂಡ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಹಾಗೆ ಮಾಡ್ರಿ. ಐ ಆಮ್ ಶೂರ್ ಡಿಯರ್ ಫ್ರೆಂಡ್ಸ್ ವಿಲ್ ಗೆಟ್ ಎ ಬೆಸ್ಟ್ ಥಿಂಗ್ ಫ್ರಮ್ ಅವರ್ ಸೈಡ್. ಸೊ ಲೆಟ್ಸ್ ಬಿಗಿನ್ ದ ಕಂಟೆಂಟ್. ಐ ಆಮ್ ರಿಕ್ವೆಸ್ಟಿಂಗ್ ವಿತ್ ಎವ್ರಿ ಒನ್, ಫಾರ್ ಎಸ್ಪೆಷಲಿ ಫಾರ್ ಮ್ಯಾಥಮೆಟಿಕ್ಸ್, ಕೀಪ್ ಸಪರೇಟ್ ನೋಟ್ಬುಕ್. ಸ್ಟಾರ್ಟ್. ಸೊ ಲೆಟ್ ಮೀ ಸ್ಟಾರ್ಟ್ ದ ಸೆಷನ್. ಎಸ್ ಆನೆಸ್ಟ್ ಫ್ರೆಂಡ್ಸ್, ಸಪರೇಟ್ ಆಗಿ ಒಂದು ಮಿನಿಮಮ್ 200 page ನೋಟ್ಬುಕ್ ಇಟ್ಕೊಂಡು ಹೋಗಿ. Today, as I said earlier, I am going to start chapter number 2, that is title line. Okay na? So ಎರಡನೇ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ, in engineering mathematics. So dear friends, DCET, please note on engineering maths. So in this, the chapter number 2, let me consider, that is straight line. Straight line. So dear friends, this is a class number 1. Class number 1. So in this session, let's begin with the basics, okay? Yes, dear friends, these sessions are very important again. What you mean by straight line?
and how to concentrate in this chapter. ಈ ಚಾಪ್ಟರ್ ಬರುವಂತ ಟಾಪಿಕ್ಸ್ ಗಳು ಏನು? Addition to that, what do you mean by coordinate systems, plane, as well as slope concept, okay, slope concept, and also coming to the equation of a straight line and angle between the lines. ಇದ್ರ ಮೇಲೆಲ್ಲ ಫೋಕಸ್ ಮಾಡ್ಬೇಕಾಗತ್ತೆ one by one. So with respect to this, our focus starts with a straight line. Basic ಇಂದ ಸ್ಟಾರ್ಟ್ ಮಾಡೋಣ. ನೀಟಾಗಿ ನೋಟ್ ಆನ್ ಮಾಡ್ಕೊಳ್ತಾ ಬರ್ರಿ. Okay, yes. Dear friends, what do you mean by straight line? Straight line. So, ಏನು sir straight line ಅಂದ್ರೆ anyone? It is a locus of a point which moves without changing its directions ಅಂತ ಕರೀತೀವಿ. Locus of a point, straight line. Locus of a point which moves without changing its direction. Without changing its direction. So what it means, sir? Suppose, dear friends, look at everyone here, observe carefully, Raja. Here I am going to consider n number of points. Okay na? A points ಹೇಗಿದೆ sir ಅಂತ ಕೇಳಿದ್ರೆ ಒಂದೇ directions ಹೀಗಿದೆ ಫಾಲೋ ಆಗ್ತಿದೆ. It means that starting at a point, ಒಂದು ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. Suppose here is a point. If I'm starting at this point, see, here is a point, I'm starting and moving this directions, one direction ಹೋಗ್ತಿದ್ದೀನಿ. Then this is a line, no? I hope it's clear. ಸ್ಟಾರ್ಟ್ ಮಾಡಿದ ಒಂದೇ ಕಡೆಯಿಂದ ನಾನು ಹೇಗೆ ಹೋಗ್ತಿದ್ದೀನಿ ನೋಡ್ರಿ ರಜಾಲೆ, ಹೀಗೆ ಹೋಗ್ತಿದ್ದೀನಿ, ಇದ್ರ ಮೇಲೆ ಹೇಳ್ಕೊಂಡು ಹೋಗ್ತಿದ್ದೀನಿ. It means that number of points are joining. Here, n number of points are joining without changing its directions. So that is we are going to cut as a locus ಅಂತ ಕರೀತೀವಿ ಅಲ್ವಾ? So if it is moved from one point to another point in a specific directions, even the directions is also very important, no? The directions ಅಥವಾ angle with respect to x-axis or inclination, we are going to call as inclination of the line ಅಂತ ಕರೀತೀವಿ. Just observe carefully. If I'm going to consider this is x-axis and here is y-axis, no Raja? If it is an x-axis and y-axis, then ಏನಂತ ಕರಿಬಹುದು ನಾನು ಇಲ್ಲಿ ಈ ಕೇಸನ್ನ? Here there is an angle line. The line is inclined. Agree na? ಹೇಳ್ಬೋದು ನೀವೀಗ? Yes, observe carefully. This is a line. The line is inclined. Inclined at an angle. Agree na Raja? Inclined ಆಗಿದೆ ತಾನೇ ಇಲ್ಲಿ? Some angle is there. This may be 45 degree. Or suppose if I am going to consider this is what? Maybe ಎಷ್ಟು ಇರುತ್ತೆ? ನೋಡಿ ಇಲ್ಲಿ ನೋಡು ಎಷ್ಟಿದೆ? 27 degree. Here 30 degree. Suppose if you are going to consider here 45 degree. If I am going to consider here 60 degree. If I am going to consider here 90 degree. That is totally perpendicular. So it means that starts from 0 degree. Here is 0 degree, no? Horizontal. 30, 45, something like a 45. Okay. This is what I am going to consider as the inclination. Simply is going to consider as inclination with what? With x-axis. X-axis ಜೊತೆ measure ಮಾಡ್ತಿದ್ದೀನಿ. Considering the x-axis, that is the inclination. So dear students, why inclination is important ಅಂತ ಕೇಳಿದ್ರೆ? Why? What is the reason? With this inclination concept, if we can express the slope of a line. Slope of a line. Slope ಅನ್ನು expression ಮಾಡ್ಬೋದು. Now everyone just careful ಆಗಿ observe ಮಾಡ್ರಜಾ. Here there is a line. This is a horizontal one, no? Do you think any slope is here? Line horizontal ಆಗಿದೆಯಲ್ಲ, slope ಇದೆಯಾ ಅದಕ್ಕೆ? ರೋಡ್ ಸಮಾಟಾಗಿದೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ. ಕರೆಕ್ಟ್ ಅಲ್ವಾ? ಅದೇನೋ ಇಲ್ಲಿಗೆ ಬಂದ್ರೆ ರೋಡ್ ಹಿಂಗಿದೆ, ರೋಡ್ ವಾಲ್ ಆಗಿದೆ ಇಲ್ಲಿ, ಪರ್ಪೆಂಡಿಕ್ಯುಲರ್. ಕರೆಕ್ಟ್ ಅಲ್ಲ? ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್ somewhat slope is there, sir. ಈಗ ಹೋಗ್ತಿದ್ಯಾ? Suppose if you are here, slope is more. Do you think? Just imagine that this is a road ಅನ್ಕೋ ಮನ್ಸಲ್ಲಿ. Again, if you are here, even that slope is more. It's not easy to move. Bicycle ಓಡಿಸೋ ನೋಡೋಣ ಇಲ್ಲಿಗೆ ಆಗುತ್ತಾ? If you want to drive the bicycle, ನಾನು bicycle ಅನ್ಕೋಬೇಕು ನೀವು ಅಷ್ಟೇ. ಓಕೆನಾ? Do you think it's possible? ಆಗುತ್ತೆ, ಯಾಕಾಗಲ್ಲ? ಡ್ರೈವ್ ಮಾಡೋರು ಹಿಂಗಡೆ ಕೂರೋರು ಬರೋ ಸ್ವಲ್ಪ ಸ್ಟ್ರಾಂಗ್ ಇರ್ಬೇಕಷ್ಟೆ ಅಲ್ವಾ? Do you think it's possible now? Do you think it's possible now? ಅವನು ಸತ್ಯ ಹೋದ. ಕರೆಕ್ಟ್ ಅಲ್ವಾ? ಅರ್ಥ ಏನ್ ಮಾಡ್ಕೊಂಡ್ರೆ ಇದರಿಂದ? What you understood from this concept? That means slope is depends upon the inclination. It's a basic concept.
ಸೊ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ನಿಮ್ಮ ಮೇಜರ್ ಆಗಿ ಬರುತ್ತೆ. ಈ ಚಾಪ್ಟರ್ ಅಲ್ಲಿ ನಾವು ಸ್ಲೋಪ್ ಅನ್ನೋ ಕಾನ್ಸೆಪ್ಟ್ ವೆರಿ 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 ಇಂಪಾರ್ಟೆಂಟ್ ಆಗಿ ತಗೊಂಡೋಗ್ತೀವಿ. ಅದನ್ನ ನೀವು ಎಷ್ಟು ನೀಟಾಗಿ ಅನಲೈಸ್ ಮಾಡ್ತಾರೋ ದಟ್ಸ್ ಇಟ್. ಈ ಚಾಪ್ಟರ್ ಇರೋದು ಅಷ್ಟೇ. ಆಕ್ಚುಲಿ 4 ಮಾರ್ಕ್ಸ್ ಈಸಿಯಾಗಿ ತಗೊಳ್ಬಹುದಂತ ಚಾಪ್ಟರ್ ಯಾವ್ದು ಅಂತ ಕೇಳಿದ್ರೆ ನನ್ನ ಪ್ರಕಾರ ಸ್ಟ್ರೈಟ್ ಲೈನ್. ಏನು ಟೆನ್ಷನ್ ಇಲ್ಲದೆ ಲೈನ್ ನೋಡಿದ್ರೆ ಸಾಕು, ಕರೆಕ್ಟ್ ಆಗಿ ಸ್ಲೋಪ್ ಸಿಗುತ್ತೆ. ಬಟ್ ಲೈನ್ ಎಲ್ಲಿ ಹೊಡಿತೀನಿ, ಯಾರು ಫೋಕಸ್ ಮಾಡಿ ಹೊಡಿತೀನಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಆಯ್ತಪ್ಪ? ಓಕೆ, ಬರ್ಕೊಂಡ ಸ್ಟೇಟ್ಮೆಂಟ್. ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಮೂವ್ಸ್ ವಿತೌಟ್ ಚೇಂಜಿಂಗ್ ಇಟ್ ಡೈರೆಕ್ಷನ್ಸ್. ಸೊ ಡೈರೆಕ್ಷನ್ಸ್ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಅದು ಚೇಂಜ್ ಆಗದೇನೆ ಪಾಯಿಂಟ್ಸ್ ಮೂವ್ ಆಗ್ತಿದ್ರೆ ಸ್ಟ್ರೈಟ್ ಲೈನ್ ಅಂತ ಕರೆದ್ವಿ. ಸೊ ಹಾಗಾದ್ರೆ ಆ ಡೈರೆಕ್ಷನ್ಸ್ ಅಲ್ಲಿ ನಾವು ಸ್ಟಡಿ ಮಾಡೋದಾದ್ರೆ, ಬಿಫೋರ್ ಗೋಯಿಂಗ್ ಟು ಪ್ರೊಸೀಡ್ ವಿತ್ ದಿಸ್, ಐ ವಾಂಟ್ ಟು ಡಿಸ್ಕಸ್ ಕಾರ್ಟಿಷಿಯನ್ ಪ್ಲೇನ್. ಯು ಹರ್ಡ್ ದಿಸ್? ಕೇಳಿದಿರಾ? ಕೋಆರ್ಡಿನೇಟ್ ಜಾಮಿಟ್ರಿ ಕೇಳಿದಿರಾ? 10th ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 7 ನೋಡಿ ಕೇಳಿದ್ರಾ? ಪಾಸ್ ಆಗಿರೋ 10th ಅಲ್ವಾ? ಹಾ ಹೇಳಿ, ಹೋಗಲ್ಲ ಏನ್ರಿ ರೋಜಾ? ಅದೇ 10th ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 7 ಕೋಆರ್ಡಿನೇಟ್ ಜಾಮಿಟ್ರಿ. ಇನ್ ಕೋಆರ್ಡಿನೇಟ್ ಜಾಮಿಟ್ರಿ ಚಾಪ್ಟರ್ ಅಲ್ಲಿ ಸೇಮ್ ಆಕ್ಸಿಸ್ ಸಿಸ್ಟಮ್ ಅಲ್ಲಿ ಡಿಸ್ಕಷನ್ ಮಾಡಿದ್ರ. ಸೊ ಇನ್ ದಟ್ ಆಕ್ಸಿಸ್ ಸಿಸ್ಟಮ್ ಏನೇನು ಸ್ಟಡಿ ಮಾಡಿದ್ರೆ ಹೇಳಿ ನೋಡೋಣ. ಕೋಆರ್ಡಿನೇಟ್ system. Suppose if you are going to consider axis, let me consider x axis and y axis. ಹೇಗಿರುತ್ತೆ ರಜಾ? ಹೇಳ್ಬೋದಾ ನೀವು? If you are going to consider this a point, that is I can consider as horizon. About horizon, its x coordinate value and y coordinate value both are zeros. ಅಲ್ಲಿ ಎರಡು ಕೂಡ 0 ಇರುತ್ತಲ್ಲ. Suppose if you are moving in this direction, that is x axis, x is positive direction. If you move in this one, vertical axis ಏನಂತ ಕರೀತೀರಾ? y axis ಅಂತ ಕರೀತೀವಿ, ಕರೆಕ್ಟಾ? y axis. Suppose if you move here in this direction, positive or negative? Positive. Super, positive. Suppose if you move this side, that is x only, but is negative side, that is negative side. Super. ಅದೇನೇನು ಇಲ್ಲಿ ಬಂದ್ರೆ y negative side, y negative side. ಓಕೆನಾ? Now my dear students, considering this, suppose ನೀವೀಗ ಒಂದು ಪಾಯಿಂಟ್ ಬರಿಬೇಕಪ್ಪ. Let me take 3,2. What is 3,2? Towards x direction 3, towards y direction 2. That is the meaning of this. Here I can observe carefully 1, 2, 3, 4, 5. Similarly 1, 2, 3, 4, 5. In towards x direction, what is the value here? 3, 1, 2, 3, somewhere here. Towards y direction 2. Suppose you may get the point here, no? There is a point here, no? About this point, its x coordinate x, y ಅಂತ ಕರೆಯೋಣ. That's actually the point value ಬಂದ್ಬಿಟ್ಟು the value of that point is 3,2. So dear students, it means that at this range both are positive. 3 also positive value, y means 2 is also positive. In this range, both x coordinate value and y coordinate value both are positive. Simple way. Agree na? Next, suppose ಇಲ್ಲಿ ಬೇಡ, 3,2 ಅಂತ ಜಸ್ಟ್ ನಿಮ್ಗೊಂದು ರೆಫರೆನ್ಸ್ ಹೇಳಿರೋದು ಅಷ್ಟೇ, ಒಂದು ಎಕ್ಸಾಂಪಲ್ ತಗೊಂಡ್ರು. ಬಟ್ ಜಸ್ಟ್ ಯು ಕ್ಯಾನ್ ಎಕ್ಸ್ಪ್ರೆಸ್ ದಟ್ x, y, but x, y both are positive. You can express, no? Suppose if we come into this range, ಈ ಕಡೆ ರೇಂಜ್ ಬಂದ್ರೆ ಏನಾಗುತ್ತೆ ಸರ್? That is second quadrant. So here this year we are going to consider the first quadrant. We are going to rotate in anti-clockwise direction. In anti-clockwise direction means this will be second quadrant. Coming to here, this will be third quadrant and fourth quadrant. In case of second quadrant, this is range. Here again x, y. Okay na? X, y. What about x? Negative, minus. What about y? Plus, positive. Correct alla? Next, coming to third quadrant. Here in this range, ಇಲ್ಲಿ ಬಂದ್ರೆ x, y. If you want to represent a point, means that should have two values, x coordinate value as well as y coordinate value. Considering that both are third quadrant, both are negative. ಸೂಪರ್ ನಾ? ಗೊತ್ತಾಯ್ತಲ್ಲ? ಎಲ್ಲ ಓದಿರೋದು ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ, ಸುಮ್ಮನೆ ಅದನ್ನ ರಿಪೀಟ್ ಹೊಡಿತಿದ್ದೀನಿ ಅಷ್ಟೇ. ಸರಿ ಮಾಡೋ ಕೆಲಸ ಇಲ್ಲ ಅಂತ ಕೆಲವ್ರ ಮನಸ್ಸಲ್ಲಿ ಅನ್ಕೊಂತಿರ್ಬೋದು ಈಗ, ಅಲ್ಲೇನ್ರ? ಬಟ್ ಅದೇ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ. Coming to fourth quadrant. In fourth quadrant, that x coordinate value what? Positive or negative? X is positive. Y ಏನು? Negative. So here also I can consider as x, y, where x is positive but y is negative. Just some basic information. Fast note ಮಾಡ್ಕೊಳ್ಳಿ. Just fast. ಹಾಗೆ highlights ಮಾಡ್ಕೊಬೇಕು.
First quadrant, second quadrant, third quadrant, and fourth quadrant. In first quadrant, all are positive. Both x coordinate value and y coordinate value, both are positive. Coming to second quadrant, it's x is negative, y is positive. Coming to third quadrant, x and y both are negative. In fourth quadrant, x is positive, but y is negative. Y is negative. Okay. Now, my dear students, I'm going to express about a point and distance of a point from origin. Just for your knowledge, basically. But our content ತುಂಬಾ important ಆಗುತ್ತೆ to understand the concept. Okay. ಆಲ್ರೆಡಿ 10th ಅಲ್ಲಿ ಓದಿದ್ದೀರಾ, ಬಟ್ ಈ ಕಂಟೆಂಟ್ ಹೇಳಿ ನಾನು ಪ್ರೊಸೀಡ್ ಮಾಡ್ತೇನೆ, which you studied in 10th standard only. Suppose, dear friends, if you are going to consider x-axis and y-axis ಅಂತ ಒಂದು axis ತಗೋಣ, ಓಕೆನಾ? Here is the thing. Suppose if I'm going to consider this, ಏನಾಯ್ತಿದೆ ಈಗ? Axis, there are two axes. This point I'm going to consider as origin O. Now let me take, there is a point somewhere here. Okay. If there is a point means that should have coordinate values. X coordinate ಇರಬೇಕು, y ಇರಲೇಬೇಕು. ಈಗ one point ಇದೆ, that point I'm going to call it as P. Its coordinate values are x, y ಅಂತ ಕರೆಯೋಣ. If I have 2 points, I can consider as x1, y1. Here it is only one point, so I am calling it x, y. If it is x, y, my aim is to find distance of a point from origin. Origin ಇಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫೈಂಡ್ ಮಾಡಬೇಕಪ್ಪ. We can find no standard and simple formula by applying a Pythagoras theorem. Yes, we can find it. It's a simple concept. So here there is a point P. If you want to find a distance of a point P, distance of a point P, elinda raza, from O or from origin. So origin ಇಂದ distance of a point ಗೆ ಹೋಗ್ಬೇಕಪ್ಪ ನಾನು. ಅಂದ್ರೆ ಇಲ್ಲಿಂದ ಹೋಗ್ಬೇಕಲ್ವಾ ನೀವು, ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಗೆ ಫೈಂಡ್ ಮಾಡೋದು? ಇಟ್ ಮೀನ್ಸ್ ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ. ಹಿಯರ್ ಇಸ್ ದ ಪಾಯಿಂಟ್ ಕೋಆರ್ಡಿನೇಟ್ಸ್ ಆರ್ x, y. ಇಟ್ ಮೀನ್ಸ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಹಾಗಾದ್ರೆ ಇದು? ಹಿಯರ್ ದಿಸ್ ಡಿಸ್ಟೆನ್ಸ್ ಇಸ್ ಹೌ ಮಚ್? ಇಲ್ಲಿ ನಾನು 4, 5 ಕೊಟ್ರೆ ಏನರ್ಥ? ಹಿಯರ್ ಇಸ್ 4, ಹಿಯರ್ ಇಸ್ 5 ಅಂತ. ಐ ಹೋಪ್ ಇಟ್ಸ್ ಕ್ಲಿಯರ್. ಇನ್ಸ್ಟೆಡ್ ಆಫ್ 4, 5 what I given here? ಏನ್ ಕೊಟ್ಟಿದ್ದೇನೆ? x, y ಅಂತ ಕೊಡಿ. ಇಟ್ ಮೀನ್ಸ್ ದಟ್ ಹಿಯರ್ ದಿಸ್ ವ್ಯಾಲ್ಯೂ ಶುಡ್ ಬಿ x, then this value should be y. This is a basic information. Okay na? So that is the reason we can consider that. ಏನ್ ತಗೊಳ್ಬೋದು ನಾವೀಗ? ಇದು ಅಷ್ಟಾದ್ರೆ now we can observe carefully. Now considering this point O P, now this point I am going to consider as M. ಏನಾಯ್ತು ರಜಾ ಈಗ? What happened exactly? ಏನಾಯ್ತು? triangle format ಆಯ್ತಲ್ಲ. Which type of triangle is this? That is an right angle triangle. ಈ ತರ ಇದೆಯಾ? This point is O, right? This is P and here is M. Considering this is a right angle 90 degree. As it is 90 degree and is a hypotenuse side ಅಂತ ಕರಿಬೋದಾ? In a right angle triangle, the largest side is a hypotenuse side. ಕಡರಜಾ? So ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನು? ಅಕಾರ್ಡಿಂಗ್ ಟು ದಿಸ್ ಪಾಯಿಂಟ್ ಪ್ರಕಾರ ಹೋದಾಗ ಇದು y ವ್ಯಾಲ್ಯೂ, this is x value. So according to Pythagoras theorem, if you are applying a Pythagoras theorem for this right angle triangle OMP is a right angle triangle. For this, if you are applying a Pythagoras theorem, according to Pythagoras theorem, OP square is equal to hypotenuse side square equal to, ಗೊತ್ತಿದೆಯಲ್ಲ Pythagoras theorem? What is Pythagoras theorem says? It is the square of hypotenuse side is equal to sum of square of other two adjacent sides. In ಉಳಿದ ಎರಡು ಸೈಡ್ ನ ಸ್ಕ್ವೇರ್ ಮಾಡು ಅಂಡ್ ಸಮ್ ಮಾಡಬೇಕು. ಸೊ ಅರ್ಥ ಏನು? ಲೆಟ್ ಮಿ ಕನ್ಸಿಡರ್ ಹಿಯರ್ ಇನ್ ದಿಸ್ ಕೇಸ್ ಇದೇನಾಗುತ್ತಪ್ಪ ರಜಾ? ನಾನು ಬೇಸ್ ಅಂತ ಕರಿಬೋದಾ? ಇದನ್ನ ನಾನು ಹೈಟ್ ಅಂತ ಕರಿಬೋದಾ? ದಿಸ್ ವಿ ಕ್ಯಾನ್ ಕನ್ಸಿಡರ್ ಆಸ್ ಹೈಟ್. ಹಾಗಾದ್ರೆ ಏನಾಗುತ್ತೆ ಇಲ್ಲಿ? ಎರಡು ಸೈಡ್ ಬೇಸ್ ಸ್ಕ್ವೇರ್ ಪ್ಲಸ್ height square. We can express this way also. So ಹಾಗಾದ್ರೆ what about hypotenuse? OP. So OP square is equal to, here to here is base, where base is OM,
ym square plus mp. I can call it as mp square. So dear friends, OP, what is OP? What is the value of OP? X. According to this given question, I mean condition, x, y ಅಂತ ತಗೊಂಡಿದ್ದೀನಿ. So x. ನಾನು ಒಂದು ಪಾಯಿಂಟ್ ಕೊಟ್ಟಿದ್ದು 3, 2 ಕೊಟ್ಟಿದ್ರೆ 3, 5, 6 ಕೊಟ್ರೆ x value is 5, y value is 6. I hope you understood. ಹಾಗಾದ್ರೆ ಇಲ್ಲಿ ನನಗೆ x, y ಇದೆ. Now I am going to consider this is x square plus mp means y. That is y square. So that is OP square. Our distance of OP, distance of point P, elinda from horizon O, that is OP. So OP equal to, how to remove this square? Square remove ಮಾಡೋದು ಹೇಗೆ ನೀವು? By applying square root on other side. So then it will become square root of x square plus y square. This is the distance between, distance of a point from horizon. Just note down ಮಾಡ್ಕೊಳ್ಳಿ. ಯಾಕೆ ಹೇಳಿದೆ, ಯಾಕೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದೆ ಅಂತ ನಾನು ಮುಂದೆ ಹೇಳ್ತೀನಿ, ಗೊತ್ತಾಗುತ್ತೆ. This is what you studied in 10th standard only. Okay. This direct formula is not much useful, but concept is very important. Fine. Finish it fast. Shall I proceed? Yes. So dear friends, this is just a, basic thing. But for your condition, your syllabus point of view, ನಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು. That is distance between the points. Why is the distance between the point is very important? So dear friend, distance between the point means, let me consider there is a point here, here is another point. So point means, how to represent the point? ಹೇಗೆ express ಮಾಡ್ತೀರಾ? Coordinate values. X coordinate value, Y coordinate value. Here there is a point, point number 1. This is another point. Let me consider point number 2. At point, its x coordinate and y coordinates ಇರುತ್ತೆ. It should consist x value as well as y value. ಹಾಗಾಗಿ ಪಾಯಿಂಟ್ 1 ಆಗಿದ್ರಿಂದ 1 and 2 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಲ್ಲ. So the reason I am going to consider x1, y1, and this point I am going to consider as x2, y2. Suppose if you are going to join these two, so ಏನಾಯ್ತು? ಜಾಯಿನ್ ಮಾಡಿದಾಗ ಏನ್ ಸಿಕ್ತು ನಿಮ್ಗೆ? ಲೈನ್ ಬಂತಲ್ಲೇನ್ರ? ಅದೇ ತಾನೇ ನಾವು ಮಾಡ್ತಿರೋದು. ಸೊ ಲೈನ್ ಫಾರ್ಮೇಟ್ ಆಯ್ತಾ ಇಲ್ಲ? ಜಸ್ಟ್ ಬೈ ಜಾಯಿನಿಂಗ್ 2 points ನಾವಿಲ್ಲಿ ಲೈನ್ ಡ್ರಾ ಮಾಡ್ಬೋದು. ಬಟ್ ಇನ್ನೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ ಅಂದ್ರೆ, ಎಸ್ ದಟ್ ಶುಡ್ ಬಿ ಸಮ್ವೇರ್ ಹಿಯರ್ ಆರ್ ಸಮ್ವೇರ್ ಹಿಯರ್. ಟೈಟ್ ಆಗಿರ್ಬೇಕದು, ಅಲ್ಲೇ ಬರ್ಬೇಕು, ಅದೇ ಲೋಕಸ್ ಅಲ್ಲೇ ಹೋಗ್ಬೇಕದು ಅಲ್ವಾ? ಸಪೋಸ್ ಇಫ್ ದೇರ್ ಇಸ್ ಅನದರ್ ಪಾಯಿಂಟ್ ಮೀನ್ಸ್ ದಿಸ್ ಕೋಆರ್ಡಿನೇಟ್ ಮೇ ಬಿ yes, we should represent as x3, y3. But ಬೇಡ, just ಹೇಳಿರೋದಷ್ಟೇ. ಈಗ ಅಬ್ಸರ್ವ್ ಮಾಡೋ, there are 2 points are here. In between these 2 points, ಜಾಯಿನ್ ಮಾಡಿದ್ರಿಂದ, ಜಾಯಿನಿಂಗ್ ಪಾಯಿಂಟ್ಸ್, we have a line. ಈ ಲೈನಿಗೂ ಕೂಡ some certain mathematical equations ಬರಬಹುದು. And also we can express the slope. That is what earlier ನಾವು ಡಿಸ್ಕಷನ್ ಮಾಡಿದ್ದು. ಒಂದು ಲೈನ್ ಹಿಂಗ್ ಡ್ರಾ ಮಾಡಿದ್ಯಾ ಅಂತ ಅಂದ್ರೆ there is a slope here. ಸ್ಲೋಪ್ ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. And also inclination with respect to x-axis. X-axis na ತಗೊಂಡ್ರೆ ಹೀಗೆ, this is x-axis and y-axis. With respect to that, there is a line here. Line inclined ಆಗಿದ್ಯಾ? That angle is theta. So now there is some slope. ಇದೆಲ್ಲ ಸ್ಟಡಿ ಮಾಡ್ತೀವಿ. ಅದನ್ನ ಹೋಗ್ಬೇಕಂದ್ರೆ ಮುಂಚೆ, as we discussed here, ಈಗ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ರಜಾ. That is distance between the points. What is the distance between the points? How many points are here? Okay, once again ಎಲ್ಲ observe ಮಾಡಿ. Here there is a first point, this is a second point. In between these 2 points, some distance is there. We need to find the distance. How to find the distance? ಯಾರು ಹೇಳ್ಬೋದಾ?
ಈ ಫಾರ್ಮುಲಾನ 10th ಸ್ಟ್ಯಾಂಡರ್ಡ್ ಅಲ್ಲಿ ಚಾಪ್ಟರ್ ನಂಬರ್ 7 ಅಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಅಂತ ಓದಿದ್ರ. ಡಿ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಕರೆಕ್ಟೇನ್ರಪ್ಪ? ಯಾರೋ ಒಬ್ರು ಹೇಳಿ ನೋಡೋಣ, ನಂಗೆ ಮುಂದೆ ಹೋಗ್ತೀನಿ. ಹೇಳ್ರಿ, ಗೊತ್ತಿರತ್ತೆ ಹೇಳ್ರಿ. ಗೊತ್ತಿದೆ ಗೊತ್ತಿಲ್ಲ? ಹಾ, nobody knows? ಹಾ, ಗೊತ್ತಿಲ್ಲ ಗೊತ್ತಿಲ್ಲ. ಕ್ಲಾಸ್ ಕೇಳ್ದೆ ಹೇಳಂಗಿಲ್ಲ, ಕ್ಲಾಸ್ ಕೇಳದೆ ಇದ್ದವರು ಏನ್ರೋ ಎಲ್ಲ ಆನ್ಸರ್ ಹೇಳ್ರಿ, ಇನ್ನೇನಾಗತ್ತೆ? ಏನಾಗಲ್ಲ, ತಪ್ಪು ಹೇಳಿದ್ರೆ ಎಂತ ಆಗತ್ತೆ? ಇದನ್ನ ಇಂಡಿಯಾ ಪಾಕಿಸ್ತಾನ ವಾರ ಇದೇನು? ಹಾ, ತಪ್ಪು ಹೇಳಿದ್ರೆ ಏನೂ ಆಗಲ್ಲ, ಇದೇನು ವಾರ ಏನಲ್ಲ ಇದು. ಕಟ್ತಾನೆ. ಹಾ, ಏನ್ ಹೇಳ್ರಿ? ಎಸ್, ಅಬ್ಸರ್ವ್ ಕೇರ್ಫುಲಿ. ನೋಡ್ರಸ, ಇಲ್ಲಿ ಹೀಗಿದೆ ಕಂಡೀಷನ್, ಹೌದಾ? ಲೆಟ್ ಮಿ ಕನ್ಸಿಡರ್ ದೇರ್ ಇಸ್ ಎ ಲೈನ್ ಹಿಯರ್ ಅಂಡ್ ಐ ಆಮ್ ಎಕ್ಸ್ಟೆಂಡಿಂಗ್ ದಿಸ್ ಸೈಡ್. ಓಕೆ, ಸೊ ಎರಡು ಪಾಯಿಂಟ್ಸ್ ತಗೋಣ. ದ ಫಸ್ಟ್ ಪಾಯಿಂಟ್ ಈಸ್ x1 y1. Second point here, that is x2 comma y2. There are 2 points are here. Considering these 2 points, ನಾನು ಈಗ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಫೈಂಡ್ ಮಾಡ್ಬೇಕಪ್ಪ. ಪಾಯಿಂಟ್ 1 ಇಂದ ಪಾಯಿಂಟ್ 2 ಗೆ ಎಷ್ಟು ದೂರ ಇದೆ? ದಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. Distance between the points. What are the points here? The first point is x1 comma y1 and the second point is x2 comma y2. Okay na? x1 y1 x2 y2. Now how to find this? ಹೇಗೆ ಫೈಂಡ್ ಮಾಡೋದು? ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಫಾರ್ಮುಲಾ ಇಲ್ಲಿಂದ ಬಂತು ಅಂತ ಹೇಳ್ತೀನಿ, ಯಾಕೆ ರಿಕ್ವೈರ್ಡ್ ಅಂತ ಏನೋ ಮುಂದೆ ಗೊತ್ತಾಗುತ್ತೆ ನಿಮಗೆ. ವೈ ಸರ್ ಯಾಕೆ ಇದನ್ನ ಹೇಳಿದ್ರು ಅಂತ. ಸೊ dear friends, here there is a point. If you are measuring this is ಇಲ್ಲಿಂದ ಇಲ್ಲಿಗೆ ಎಷ್ಟು ಇರುತ್ತೆ ದೂರ? As it is x1 y1, here to here ಎಷ್ಟು ಇರುತ್ತೆ ದೂರ? ಇದೊಂದೊಳ್ಳೆ 3,4 ಇದ್ರೆ ಎಷ್ಟಿರುತ್ತೆ ದೂರ? 3,4. ಹಾಗಾದ್ರೆ x1 y1 ಇದ್ರೆ x1 ಇರ್ಬೇಕಲ್ಲ. ಬೇಸಿಕ್ ನಾಲೆಡ್ಜ್ ಅಲ್ಲೇನ್ರು? ಅಲ್ಲ, ನೀವು 3 ಅಂತ ಹೇಳ್ತಾ ಇಲ್ಲ ಅಷ್ಟೇ, ಸಮ್ ಹೆಸರು ಕೊಟ್ಟಿದ್ದೀನಿ ಅಷ್ಟೇ, ನೇಮ್ ಕೊಟ್ಟಿದ್ದೀನಿ ಅಷ್ಟೇ. ಐ ಆಮ್ ಕಾಲಿಂಗ್ ಸಮ್ ನೇಮ್, ದಟ್ ಇಸ್ x1. ದಿಸ್ ಡಿಸ್ಟೆನ್ಸ್ ಶುಡ್ ಬಿ x1. ಹಾಗಾದ್ರೆ ಈ ಡಿಸ್ಟೆನ್ಸ್ ಎಷ್ಟಿರ್ಬೇಕು? y1. Basic. Next, considering this another point, this distance should be from here x2 and here will be, that we can call it as y2. Kada, this is y2, x2 y2. Okay, now I'm going to draw a line which is parallel to x-axis and that should pass us through the point 1. Point 1 ಅಲ್ಲಿ ಪಾಸ್ ಆಗಬೇಕು. that should be parallel to x-axis. ಅವಾಗ ಏನಾಯ್ತು? ಹೀಗೊಂದು ಲೈನ್ ಬಂತಾ? At the same time, I'm going to draw one more line which is parallel to y-axis and should pass through the point 2. ಏನಾಯ್ತು ಈಗ? This point, and consider this is another point. Again, there is a right angle triangle, no? As it is another right angle triangle, now let me call this is A. This point I'm going to consider as B, and this will be C. Here, everyone observe carefully. ಕೇಳಿಸ್ಕೋ ರಜಾ. This is ACB is a right angle triangle. ACB is a right angle triangle. If it is a right angle triangle, what we can do? Again, we can apply Pythagoras theorem. Pythagoras theorem apply ಮಾಡ್ಬೋದಾ? If you are applying a Pythagoras theorem, ಏನ್ ಬರುತ್ತೆ ಸರ್ ಇಲ್ಲಿ? Okay, ಸೈಡ್ ಇಟ್ಟೋಣ, ಇಲ್ಲಿ ನೋಡೋಣ. ಬಾ ರಜಾ. Here is A, this is C, this is B. Then it is a right angle triangle. Yes, can anyone say that AC value ಹೇಳ್ಬೋದಾ ಯಾರು? ಯಾರು ನಂಗೆ ಒಬ್ರು AC ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳ್ಬೋದಾ? A ಇಂದ C ಗೆ ಎಷ್ಟು ದೂರ ಇದೆ? ದಟ್ ಈಸ್ AC. ಬಟ್ ಐ ನೋ ದಟ್ ಫ್ರಮ್ ಹಾರಿಜನ್ O ಟು ಇನ್ ಹಾರಿಜಾಂಟಲ್ ಡೈರೆಕ್ಷನ್, ಈ ಪಾಯಿಂಟ್ ಎಷ್ಟಿದೆ ಇಲ್ಲಿಂದ ಇಲ್ಲಿವರೆಗೂ? x1. ಸೇಮ್ ವೇ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಎಷ್ಟಿದೆ? x2. ಒಂದು x1 ಇದೆ, ಎಷ್ಟು ಇದೆ. ಬಟ್ ಐ ವಾಂಟ್ ಓನ್ಲಿ ದಿಸ್ ಮಚ್, ಇಲ್ಲಿಂದ ಇಲ್ಲಿಗೆ ಬೇಕಪ್ಪ. ಇಷ್ಟು ಗೊತ್ತಾಯ್ತು ಅನ್ನೋದು ಸಾಕು, ಇದು ಗೊತ್ತಾಗುತ್ತೆ. ದ ಟೋಟಲ್ ಇಸ್ here to here is x2, here to here is x1, then here to here is, I can call x2 minus x1. Full length ಅಲ್ಲಿ ರಿಮೂವ್ ಮಾಡಿದ್ರೆ ಸಾಕು, ಇದಿಷ್ಟು ಉಳಿಯುತ್ತೆ. Similarly, here to here is ಎಷ್ಟಿದೆ? Towards y direction, y1. Here to here is y2. Then what about this much? Yes, we can call that is y2 minus y1. Yes, no, correct, no? ಹಾಗಾದ್ರೆ ಸರ್ ಇದೇನಿದು ರಜಾ? What about BC? What about BC? y2 minus y1. Super.
What about AC? x2 minus x1. So shall I apply Pythagoras theorem? What is Pythagoras theorem says? Hypotenuse side square is equal to square of base square plus height square. ಹಾಗಾದ್ರೆ ಇಲ್ಲಿರಪ್ಪ ಇದ್ರ ಪ್ರಕಾರ ಹೇಳಿ. Hypotenuse means AB. So I can call AB square equal to, here is AC. So AC square plus BC square ಅಥವಾ CB square. Distance is same, no? If you move from C to B or B to C, distance is same. The distance square. ಹಾಗಾದ್ರೆ what about AC? What about A to C? ಎಷ್ಟಿದೆ? The value is x2 minus x1 whole square plus CB. What is the value of CB? y2 minus y1 that whole square. This I can call it as AB square. But I want only AB. Distance from point 1 to point 2. That is AB. AB ಮಾತ್ರ ಬೇಕು ಏನು ಮಾಡ್ತೀರಾ? Yes, we can apply square root on other side. Correct Raja? Just observe ಮಾಡು. So the reason we can write AB. To remove this square, we can apply square root. Square root apply ಮಾಡಿದ್ರೆ ಏನಾಗುತ್ತೆ? x2 minus x1 whole square plus y2 minus y1 whole square. This is what? AB. Distance ಗೊತ್ತಾಯ್ತು. ಯಾಕೆ ಸರ್ ಈ ಸ್ಟೋರಿಗಳು ಅಂತ ಕೇಳಿದ್ರೆ ಈಗ ಕೇಳಿಸ್ಕೊಳ್ಳಿ. ಇಷ್ಟ ತನಕ ಹೇಳಿದೆಲ್ಲ 10th ಸ್ಟ್ಯಾಂಡರ್ಡ್ ಪಾಠ ಮಾಡಿದ್ ನಾನು. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಲ್ಲ. This is what your diploma CET. Why this is necessary, no? In trigonometry, I guess you studied 6 trigonometric ratios. Trigonometry chapter ಇದೆಲ್ಲ ರಾಜಾ ಗೊತ್ತಿದೆ ತಾನೆ? ಅದು 10th ಇತ್ತು, ಕರೆಕ್ಟ್ ತಾನೆ? ಎಷ್ಟನೇ ಚಾಪ್ಟರ್ ನಂಬರ್? ಇಲ್ಲಿ ಇರೋದು ಎಲ್ಲಾ ಸಿಲೆಬಸ್ 10th ಸ್ಟ್ಯಾಂಡರ್ಡ್. ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಬಿಟ್ಬಿಟ್ಟು ಅವೆರಡು ಬಿಟ್ಬಿಟ್ಟು ಬೇರೆ ಎಲ್ಲವೂ ಅಷ್ಟೇ. ಅಲ್ಲಿಂದನೇ ಅದನಂತಾರಲ್ಲ, ಅಲ್ಲಿಂದನೇ ಸ್ಟಡಿಯಾಗಿ ನೀವು ಮುಂದೆ ಬಂದಿರೋವಂಥದ್ದು ಅಲ್ವಾ? ಹಾಗಾದ್ರೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡಿದ್ದೀರಾ. There are 6 trigonometric ratios. So considering there are 6 trigonometric ratios, suppose sin theta, correct ರಾಜಾ? ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಹೇಳ್ಬೇಕು ಅಂದ್ರೆ ಯಾರನ್ನ ಯೂಸ್ ಮಾಡ್ಕೋತೀವಿ ಅಲ್ಲಿ? Again right angle triangle. There also we are going to consider right angle triangle. In that right angle triangle, this is for an considered angle, this will be a opposite side. Our height is will be the opposite side. And this is a hypotenuse side, largest side in a right angle triangle. Considering this one is adjacent side. Right now? Now, my dear friends, here there are 6 trigonometric ratios. In that first 3 are, one is sin theta, sine of the angle. Second one is cos theta, cosine of the angle. Third one is tan theta. So what is sin theta says? Where sin is the ratio of opposite side divided by hypotenuse side. Considering cos theta, it is the ratio of adjacent side divided by hypotenuse side. Come to the tan. Tan is the ratio of opposite side divided by adjacent side. These are the 3. ಇನ್ನ 3 ಇದಾವೆ, ಬೇಡ ಅಲ್ಲಿ ಬಂದಾಗ ಹೇಳ್ಕೊಡ್ತೇನೆ. ಈಗ ಸಾಕು. ಹಾಗಾದ್ರೆ ರಜಾ, ವಾಟ್ ಅಬೌಟ್ ಟ್ಯಾಂಜೆಂಟ್ ಆಫ್ ದ ಆಂಗಲ್? ಟ್ಯಾನ್ ಥೀಟಾ ಏನ್ ಹೇಳುತ್ತೆ? ಜಸ್ಟ್ ಐ ವಾಂಟ್ ಟ್ಯಾನ್ ಥೀಟಾ. ವಾಟ್ ಅಬೌಟ್ ಟ್ಯಾನ್ ಥೀಟಾ? The tan is the ratio, tangent of the angle is the ratio of opposite side divided by adjacent side. Opposite side by adjacent side. If it is opposite by adjacent side, then what is opposite ಇಲ್ಲಿ? ಇನ್ನು A ಅಂತ ತಗೊಂಡಿದ್ದೀನಿ, this is B and here is C. ಹಾಗಾದ್ರೆ ಏನ್ ಬರುತ್ತೆ? Opposite is BC, this one BC by AC ಅಂತ ಬರಿಬೋದಾ? That is tangent of the angle, tan theta ನಾ? ಬೇಸಿಕ್ ಇನ್ಫಾರ್ಮೇಶನ್. ಹಾಗಾದ್ರೆ ಇಲ್ಲಿ ನೋಡು, ನಾನು ಇದಕ್ಕೂ ಕೂಡ ಒಂದು ಟ್ಯಾನ್ ಥೀಟಾ ಅಪ್ಲೈ ಮಾಡೋಣ. ಕ್ಯಾನ್ ಯು ಅಪ್ಲೈ ಟ್ಯಾನ್ ಥೀಟಾ? ಟ್ಯಾಂಜೆಂಟ್ ಆಫ್ ದ ಆಂಗಲ್. Yes, we have a right angle triangle here. As we have a right angle triangle, so tangent of the angle tan theta ಅಂತ ಹೇಳಿದ್ರೆ ಏನು ಅಂತ? What is tan theta, sir? It is the ratio of opposite side divided by adjacent side. Opposite by adjacent is a tan theta. Then what is opposite here? That is tan theta is equal to ಏನ್ ಬರ್ತಿದೆ? Opposite is y2 minus y1 whole divided by x2 minus x1. ನೆನ್ಪಿಡ್ಕೊಳ್ಬೋದಾ? ಇದು ಬೇಕು. ಇದು ಎಲ್ಲಿಂದ ಬಂತು ಅಂತ ಮುಂದೆ ನಾನು ಹೇಳ್ಬೇಕಲ್ಲ, ಅದಕ್ಕೆ ಈಗ ಹೇಳಿದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟ್ರೈಟ್ ಲೈನ್ ಚಾಪ್ಟರ್. ಇದನ್ನ ಡಿರೈವ್ ಮಾಡೋದಕ್ಕೆ ಮುಂದೆಲ್ಲ ಬರುತ್ತೆ ಅಂತ ಇಲ್ಲಿ ಹೇಳಿದ್ದೀನಿ ಅಷ್ಟೇ.
tan theta ಅಂತ ಹೇಳಿದ್ರೆ you have to remember that opposite by adjacent with respect to this condition it will become y2 minus y1 by x2 minus. ಇದರಿಂದ ಏನ್ ಗೊತ್ತಾಯ್ತು ಗೊತ್ತಾ ನಿಮ್ಗೆ? ಲೈನ್ ಗೊತ್ತಾಯ್ತಾ? ಒಂದು ಲೈನ್ ಇದೆ, ಪಾಯಿಂಟ್ ನಂಬರ್ 1 ಟು ಪಾಯಿಂಟ್ ನಂಬರ್ 2 ಗೆ ಜಾಯಿನ್ ಮಾಡಿದ್ರೆ ದೇರ್ ಇಸ್ ಅ ಲೈನ್ ಆಯ್ತು. ನಾನು ಕನ್ಸಿಡರ್ ಮಾಡಿದ 2 ಪಾಯಿಂಟ್ ಅಪ್ಪ. ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದ್ದು 10th ಸ್ಟ್ಯಾಂಡರ್ಡ್ ಅಲ್ಲಿ ಪಾಯಿಂಟ್ಸ್ ಚಾಪ್ಟರ್ ಅಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಅಲ್ಲಿ ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡ್ತಿದ್ರಿ. ನಾನು ಇವಾಗ ಏನ್ ಮಾಡಿದೀನಿ, ಪಾಯಿಂಟ್ ಅನ್ನ ಜಾಯಿನ್ ಮಾಡಿದೆ. ಒನ್ಸ್ ಯು ಜಾಯಿನ್ ದ ಪಾಯಿಂಟ್ ದೇರ್ ಇಸ್ ಎ ಲೈನ್. ಆ ಲೈನ್ ಬಂದಾಗ ಲೈನ್ ಸಿಕ್ತು. ಆ ಲೈನ್ ಏನಾಗಿದೆ ಸರ್ ಅಂತ ಕೇಳಿದ್ರೆ ಇಟ್ಸ್ ಇನ್ಕ್ಲೈನ್ಡ್. ಇಫ್ ಇಟ್ ಈಸ್ ಇನ್ಕ್ಲೈನ್ಡ್ ದೆನ್ ದೇರ್ ಇಸ್ ಸಮ್ ಸ್ಲೋಪ್ ಇರುತ್ತೆ ಇದಕ್ಕೆ. ಆ ಸ್ಲೋಪ್ ನ ಫೈಂಡ್ ಮಾಡ್ಬೇಕು ಇವಾಗ ನಾನು. ಸೊ ಬಿಫೋರ್ ದಟ್ ಏನ್ ಮಾಡೋಣ, ಸೊ ಆಸ್ ಐ ಹ್ಯಾವ್ 2 ಪಾಯಿಂಟ್ಸ್, ಆ ಪಾಯಿಂಟ್ಸ್ ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಫೈಂಡ್ ಮಾಡಕ್ಕೆ ನಾನು ಇದನ್ನ ಯೂಸ್ ಮಾಡ್ಬಿಟ್ಟು ಡಿಸ್ಟೆನ್ಸ್ ಫೈಂಡ್ ಮಾಡಿದ್ದೀನಿ. ಬಟ್ ಇಟ್ ಇಸ್ ನಾಟ್ ನೆಸೆಸರಿ, ಜಸ್ಟ್ ಫಾರ್ ಇನ್ಫಾರ್ಮೇಶನ್, ಫಾರ್ ನಾಲೆಡ್ಜ್ ಪಾಯಿಂಟ್. ಅಂಡ್ ಕಮಿಂಗ್ ಟು ದಿಸ್ tan theta ಅಂತ ತಗೊಂಡಾಗ ಆಪೋಸಿಟ್ ಬೈ ಅಡ್ಜಸೆಂಟ್ ಬರುತ್ತೆ, ಅವಾಗ ಈ ಫಾರ್ಮುಲಾ ಜನರೇಟ್ ಆಗುತ್ತೆ. ಇಷ್ಟೊಂದು ಬೇಸಿಕ್ ನಾಲೆಡ್ಜ್ ಇಟ್ಕೊಂಡಿರಿ, ಮುಂದೆ ಬರ್ತೀನಿ. ಪ್ಲೀಸ್ ನೋಡೋಣ ದಿಸ್ ಫಸ್ಟ್. ಕರೆಕ್ಟ್ ಮಾಡ್ಕೊಳ್ಳಿ ಬೇಗ. ಜಸ್ಟ್ ಹೈಲೈಟ್ಸ್ ದಿಸ್. ಓರ್ ಫಾಸ್ಟ್, ಸ್ವಲ್ಪ ಸ್ಪೀಡ್ ಆಗಿ ಬರ್ಕೋಬೇಕಾಯ್ತಾ? Shall I proceed? ಮುಂದೆ completed. Now with this we know tan theta. Yes dear students, ಇಷ್ಟು ತನಕ ಹೇಳಿದೆಲ್ಲ ವೆರಿ ಬೇಸಿಕ್ಸ್. Now let me start with the straight line. Very important ಆಗುತ್ತೆ ಈಗ ಹೇಳ್ತಿರೋದು. ಪ್ಲೀಸ್ ನೋಡೋಣ ದಟ್ ಸ್ಟ್ರೈಟ್ ಲೈನ್. ಸೊ ಸ್ಟ್ರೈಟ್ ಲೈನ್ ಅಂತ ಕನ್ಸಿಡರೇಷನ್ ಮಾಡಿದಾಗ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್, ಓಕೆನಾ, ನಿಮ್ಮ ಡಿಪ್ಲೊಮಾ ಸಿಇಟಿಗೆ ಬರಬಹುದಾದಂತ ಕ್ವಶನ್ಸ್ಗಳು ಇಲ್ಲಿಂದಾನೆ ಸ್ಟಾರ್ಟ್ ಆಗೋದು. ಸೊ ಸ್ಟ್ರೈಟ್ ಲೈನ್ ಅಂತ ತಗೊಂಡಾಗ ವಿ ಕ್ಯಾನ್ ಕನ್ಸಿಡರ್ ದ ಪಾಯಿಂಟ್ ಅಂಡ್ ಇಟ್ಸ್ ಮೂವ್ ಫ್ರಮ್ ಎ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಿದಾಗ ಏನಾಗುತ್ತೆ, ದೇರ್ ಇಸ್ ಎ ಲೈನ್ ಫಾರ್ಮೇಶನ್ ಆಗುತ್ತೆ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಲೈನ್ ದಟ್ ಮೇ ಬಿ ಇನ್ಕ್ಲೈನ್ಡ್ is a one case. And also by joining the points, point number 1 which coordinates are x1 y1 anta kariyona, point number 2 here I am going to consider as x2 y2. By joining these 2 points, yes, we can draw a line. My dear friends, line anta consider ಮಾಡಿದಾಗ ಆ ಲೈನ್ ಗೆ ಯಾವುದೇ ರೀತಿಯ ಎಂಡ್ ಇಲ್ಲ that can extend. ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗಬಹುದು ಹೇಳು? ಎಲ್ಲಿವರೆಗೂ ಹೋಗ್ತಾನೆ ಇರ್ಬೋದು ಆಯ್ತಾ? ಇಲ್ಲಿಂದ ಸ್ಟಾರ್ಟ್ ಆಗಿ ಮಹಾರಾಷ್ಟ್ರ ಮುಖಾಂತರ ಪಂಜಾಬ್ ಹೋಗಿ ಪಾಕಿಸ್ತಾನ ರೀಚ್ ಕರಾಚಿ ದಾಟಿ ಹೆಚ್ಚು ಹೋಗ್ತಾ ಇರ್ಬೋದು. ಎಂಡ್ ಇಲ್ಲ ಅಂತ ಹೇಳ್ತಿದ್ದೀನಿ, ಅರ್ಥ ಆಗ್ತಿದೆಯಲ್ಲ ಏನೋ? ಹಾಗೇನೆ ಲೈಫು ಕೂಡ ಲೈನ್ ಹೊಡಿತಿದ್ರೆ ಹೊಡಿತಾನೆ ಇರ್ಬೋದು ಕಡನ್ರು ಹಂಗೆ. ಬಟ್ ಅದು ಫಿಕ್ಸ್ ಆಗ್ಬೇಕಷ್ಟೇ ಲಾಸ್ಟಿಗೆ, ಆಯ್ತಾ? ಮತ್ತಿಲ್ಲ ಅಂದ್ರೆ ಜೀವನ ಪೂರ್ತಿ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆಗ್ಬಿಡ್ತದೆ. ಲೈನ್ ಹೊಡೆದಿದ್ದು ಕರೆಕ್ಟ್ ಆಗಿ ಫಿಕ್ಸ್ ಆಗ್ಲಿಲ್ಲ ಅಂದ್ರೆ ನನಗೆ ಅರ್ಥ ಆಯ್ತೇನಾ? ಲೈನ್ ಹೊಡೆದಿದ್ದು ಫಿಕ್ಸ್ ಆಗ್ಲಿಲ್ಲ ಏನಾಗತ್ತೆ? ಯಾವ್ದನ್ನ? ಯಾರ ಎಕ್ಸ್? ಓಕೆ. ಸೊ ಎನಿವೆ come to the point. That means that my dear friends, there is no end ಇಲ್ಲ ಇದಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಸೊ ಈ ಒಂದು ಪಾಯಿಂಟ್ ನಮ್ಮ ಮೈಂಡ್ ಅಲ್ಲಿ ಹಿಡ್ಕೊಂಡ್ಬಿಟ್ಟು ನೀವು ಫೋಕಸ್ ಮಾಡ್ಬೇಕಾಗತ್ತೆ, ಸ್ಟಡಿ ಮಾಡ್ಬೇಕಾಗತ್ತೆ. ಇಸ್ ಅ ಪಾಯಿಂಟ್ 1 ಅಂಡ್ ಪಾಯಿಂಟ್ 2 ಅಂತ ಎಕ್ಸ್ಪ್ರೆಷನ್ ಮಾಡಿದೀನಿ. ಈ ತರ ಲೈನ್ ಇದೆ. ಈಗ ಲೈನ್ ಅಂತ ಕನ್ಸಿಡರೇಷನ್ ಮಾಡಿದಾಗ ವಿ ಕ್ಯಾನ್ ಎಕ್ಸ್ಪ್ರೆಸ್ ದ ಸ್ಲೋಪ್ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ. ಪ್ಲೀಸ್ ಇವ್ರ ನೋಡೋದು ಹೆಡಿಂಗ್ ಸ್ಲೋಪ್ ಎಂ. ದ ಸ್ಲೋಪ್ ಇಸ್ ಆಲ್ಸೋ ಗೋಯಿಂಗ್ ಟು ಕಾಲ್ಡ್ ಆಸ್ ಗ್ರೇಡಿಯಂಟ್ ಆಫ್ ಎ ಲೈನ್.
Gradient of a line. Gradient of a line. So, my dear students, the gradient of a line ಅಂತ ಹೇಳಿದ್ರೆ, everyone observe carefully. Here, again, I'm considering the axis like x-axis as well as y-axis. Here, I'm going to consider the line. Here, I'm going to consider the line. Okay, here there is a line. The line which is inclined at an angle. That angle I'm going to consider as theta. Okay. So here, with respect to that line, where theta is going to called as inclination. Inclination of a line. Inclination of a line with the x-axis. With x-axis. X-axis na mind alli edukobittu inclination theta ಬರೀತಿದ್ದೀನಿ. Once I know the inclination theta, then tangent of inclination is called slope of a line. Slope of a line. Online students, ಬರ್ಕೊಳ್ತಾ ಬರಬೇಕು. ನಾನು ಹೇಳ್ತಾ ಹೋದಂಗು you have to note on. Even offline, everyone. Try to note on meanwhile. So thereby we can save the time. So ಏನು ಈಗ theta ಅಂದ್ರೆ ಯಾರು? Inclination. ಯಾವುದ್ರ ಜೊತೆಗೆ? X axis ಜೊತೆಗೆ ನಾವು ಮೆಜರ್ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ y axis ಜೊತೆ ಮೆಜರ್ ಮಾಡ್ಕೊಳ್ಳೋ ಹೋಗಿಲ್ಲ. ಇದ್ರ ಜೊತೆ ಇಲ್ಲ. X axis ಜೊತೆಗೆ ಮೆಜರ್ ಮಾಡ್ತಿದ್ದೀವಿ. And ಅದಕ್ಕೆ ನಾನು tangent of theta ಅಂತ ಏನ್ ಸಿಗುತ್ತೆ ಅಂತ ಹೇಳಿದೆ? Slope ಸಿಗುತ್ತೆ. The tangent of inclination of a line is going to called as slope. Why sir tangent ಹಾಕ್ಬೇಕು? ನಾನು sin ಹಾಕೋತೀನಿ ಅಂದ್ರೆ ಯಾರು ಇಲ್ಲಿ ಎದ್ದು ಬಿಟ್ರು? ಏನಾಗುತ್ತೆ? Why is tangent only? Why not sin of the angle? Why not cos of the angle? I guess you studied here, no? ನೋಡ್ರ ಇಲ್ಲಿ sin theta ಬಂತು, cos tan. Why? That is tangent only. Tan theta only. ಯಾರು ಹೇಳ್ಬೋದಾ? ಇಲ್ಲ. ನೋಡ್ರಿ ಈಗ just idea ಕೊಟ್ಟು ಮುಂದೆ ಹೋಗ್ತೀನಿ. I'm not going to write much. Just observe here. Dear students, if you are going to consider there is a line here, no? Line ಇದೆಯಾ? ಈ ಲೈನಿಗೆ ಇದು ಯಾವುದು ಸೈಡ್? Suppose if you are going to consider theta here, this side is opposite. If you are going to consider this is adjacent. Here is adjacent. Further consider angle theta with respect to here. Suppose ಎಷ್ಟಿದೆ angle 55 degree. ನಾನು ಇವಾಗ 30 degree ಮಾಡ್ತೀನಪ್ಪ. 30 ಏನು ಇನ್ನೂ ಕೆಳಗಡೆ ಬರುತ್ತೆ ನೋಡಿ. ಇಲ್ಲಿದೆ. ಓಕೆನಾ? ಸ್ವಲ್ಪ ಈ ಪಾಯಿಂಟ್ ಸ್ವಲ್ಪ ಹಿಂಗೆ ಇಡೋಣ. ಎಷ್ಟಿದೆ angle 30 degree. Now is 30 degree. What it means? This is the opposite side, no? At 30 degree ನೋಡ್ರ ಸರ್ ಏನಾಗಿದೆ ಅಂತ ಕೇಳಿದ್ರೆ ಇಷ್ಟೇ ಸರ್ opposite side. ಬಟ್ adjacent side ನೋಡಿ ಇಲ್ಲಿ ಹೋಗಿದೆ. ಇಲ್ಲಿವರೆಗೂ ಬಂತು. Adjacent is increase ಆಯ್ತು. And suppose ಇದು ಬೇಡ, ಇದು ಬೇಡ. ಈಗ ಸಪೋಸ್ ನಾನೇನಾದ್ರು ಹಿಯರ್ ಇಸ್ ಅ ಲೈನ್, ಇದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ 60 ತಗೊಂಡಿಟ್ರೆ ಹಿಂಗ್ ಬರುತ್ತಾ? ಸಪೋಸ್ 65 ಡಿಗ್ರಿ ಇಟ್ಕೊ, 60 ಡಿಗ್ರಿ ಇಟ್ಕೊಳ್ತೀನಿ. ಸೊ ನಾವು ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ. ದಿಸ್ ವಾಟ್ ಆಪೋಸಿಟ್ ಸೈಡ್, ದಿಸ್ ಇಸ್ ಅಗೇನ್ ಅಡ್ಜಸೆಂಟ್ ಸೈಡ್. ಆಸ್ ಆಂಗಲ್ ಇನ್ಕ್ರೀಸ್ಡ್ ಏನ್ ಚೇಂಜ್ ಆಯ್ತು? ಆಪೋಸಿಟ್ ಸೈಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ, ಅಡ್ಜಸೆಂಟ್ ಡಿಕ್ರೀಸ್ ಆಗ್ತಿದೆ. ಆಪೋಸಿಟ್ ಅಂಡ್ ಅಡ್ಜಸೆಂಟ್ ಆಕ್ಚುಲಿ ಪ್ಲೇ ಆಗ್ತಿರೋದು. ಆಂಗಲ್ ಜಾಸ್ತಿ ಆಗ್ತಾ ಹೋದಂಗ ಆಪೋಸಿಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ. ಮೀನ್ ವೈಲ್ ಅಡ್ಜಸೆಂಟ್ ವ್ಯಾಲ್ಯೂ ಡಿಕ್ರೀಸಿಂಗ್. ಸೊ ವಾಟ್ ಇಸ್ tan theta? Tan is opposite by adjacent. ನಾನೀಗ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, tan is opposite ವ್ಯಾಲ್ಯೂ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗೋದು ಟೋಟಲಿ ಡಿಪೆಂಡ್ಸ್ ಅಪಾನ್ ದ ಆಂಗಲ್. If angle is increased, opposite side value also increases. Meanwhile, it decreases the adjacent. So, opposite ಜಾಸ್ತಿ ಆಗ್ತಿದೆ ಅಂತ ಅಂದ್ರೆ ಹಿಂಗ್ ಹೋಗ್ಬೇಕು ನೀನ್ ಬೈಕ್ ಓಡಿಸ್ಕೊಂಡು. ಸ್ಲೋ ಬಂತು ಅಂದ್ರೆ if it is opposite, angle is 0. If angle is 0, here ಹೀಗಿರ್ತೀರ ನೀನು 0 degree. There is no slope. The line is horizontal. If it is here, some slope ಇದೆ. Again slope increasing. Slope is go on increasing. Here if it is here, slope is maximum, infinite. Hope it's clear. ಅರ್ಥ ಏನಾಯ್ತು ಹೇಳ್ರಿ? ಯಾರ ಮೇಲೆ ಡಿಪೆಂಡ್ ಆಯ್ತು ಇಲ್ಲಿ? ಟೋಟಲಿ ಇದು ಹೋಗ್ಬಿಟ್ಟು ಆಪೋಸಿಟ್ ಸೈಡ್. ಸೊ tan theta is only the one which is directly proportional to the opposite side, and also divided by denominator.
ಡಿನಾಮಿನೇಟರ್ ಅಡ್ಜಸೆಂಟ್ ಸೈಡ್ ಇವೆರಡೂ ಕೂಡ ಎಫೆಕ್ಟ್ ಆಗ್ತಿರೋದು. ಸರ್ ಹಾಗಾದ್ರೆ ಸೈನ್ ಯೂಸ್ ಮಾಡ್ತಿದ್ದೆ ಅನ್ಬೋದು ಯಾರಾದ್ರು ಬಂದಿಟ್ಟು. ಹೌದು, ಸೈನ್ ಥೀಟಾ ಆಲ್ಸೋ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪೋಸಿಟ್. ಬಟ್ ಡಿನಾಮಿನೇಟರ್ ಯಾರಿದ್ದಾರೆ ಸೈನ್ ಅಲ್ಲಿ? ಹೈಪೋಟೆನ್ಯೂಸ್. ಇಲ್ಲಿ ಹೈಪೋಟೆನ್ಯೂಸ್ ಇಸ್ ನೋ ಮ್ಯಾಟರ್. ಹೌದಾ? ಇಲ್ಲಿ ಮೇಜರ್ ಆಗಿ ವರ್ಕ್ ಆಗ್ತಿರೋದು ಯಾರು? ಅಪೋಸಿಟ್ ಟು ಅಡ್ಜಸೆಂಟ್. ಹಾಗಾಗಿ ವಿಚ್ ಗಿವ್ಸ್ ದ ಸ್ಲೋಪ್ಸ್ ಮೇಲೆ ಸಿಗುತ್ತೆ. ಬೇಸಿಕ್ ನಾಲೆಡ್ಜ್ ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಹಾಗಾದ್ರೆ dear friends, for this reason I can call that the slope that is denoted by letter m, slope is denoted by letter m, that is equal to tan theta. Slope m is equal to tan theta. ಹೇಳ್ಬೋದಾ? ಫಸ್ಟ್ ಇವತ್ತಿನಿಂದ ಬೈಕ್ ಓಡಿಸ್ಕೊಂಡು ಹೋಗ್ತಿರುವಾಗ ಎಷ್ಟು ಸ್ಲೋಪ್ ಇರ್ಬೋದು ಇದು ಅಂತ ಫೈಂಡ್ ಮಾಡ್ಬೋದು. ನೀವು ಮಾಡ್ಬೋದಾ? ಏನ್ರು ಯಾವ ಆಂಗಲ್ ಅಲ್ಲಿ ಹೋಗ್ತಾ ಇದ್ರೆ ಗೊತ್ತಾಗ್ಬಿಡ್ತು ಅಂದ್ರೆ slope of, yes, we can say that. We can express the slope of a line, slope of a road. You know. Okay, this is one concept with respect to inclination. When we have inclination, theta ಗೊತ್ತಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. Next, one more formula ಇದೆ. Slope of a line passing through the points. Burgoiding. So next, subheading slope of a line passing through the points. ಎರಡು ಪಾಯಿಂಟ್ಸ್ ಗಳ ಮಧ್ಯೆ ಲೈನ್ ಪಾಸ್ ಆಗ್ತಿದ್ರೆ ಆಗ ಏನ್ ಸರ್ ಸ್ಲೋಪ್ ಬರುತ್ತೆ ಅಂತ. ಇನ್ಕ್ಲಿನೇಷನ್ ಕೊಟ್ಟಿರಲ್ಲ ನಿಮ್ಗೆ, ಗೊತ್ತೇ ಇರಲ್ಲಪ್ಪ. ವಿತೌಟ್ ನೋಯಿಂಗ್ ದ ಇನ್ಕ್ಲಿನೇಷನ್, ಇಟ್ ಮೀನ್ಸ್ ದಟ್ ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಲೈನ್, okay, here let me consider there is a line, or else the better thing is let's consider the axis first. Okay na? Here I'm going to consider the line. Okay, ಈಗ ರಜಾ ಈ ಒಂದು ಲೈನ್ ಇದೆ. Here there is a point, let me consider this another point. There are 2 points. ಸರಿಯಾ? ಈಗ ನಾನು ಅನ್ಕೊಳ್ಬಹುದು, ಇಲ್ಲ ಸರ್ ಇದು ಸ್ವಲ್ಪ ಹಿಂಗೆ ಇರಲಿ, ಯಾಕೆ ಇಲ್ಲಿಗೆ ಇರಲಿ, ಇದು ಇಲ್ಲೇ ಇರಲಿ. ಇವೆರಡು ಪಾಯಿಂಟ್ ಜಾಯಿನ್ ಮಾಡಿದೀನಾ? This is a point 1, this is a point 2. By joining 2 points, yes, I have a line. Okay na? Even that can be extended also. Suppose if there is a point here, even though a line ಏನಾಗಿದೆ ರಜಲ್ಲಿ ವೆರಿ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಿದ್ರೆ, if there is a line ಅದು ಈಗ ಮುಂದೋದ್ರೆ ಏನಾಗುತ್ತೆ? It cuts x axis. If cuts x axis, then there is the angle also. But ಆ angle ಗೊತ್ತಿಲ್ಲ ನಂಗೆ ಅನ್ಕೊಳ್ತು. But ನನಗೆ ಗೊತ್ತಿರೋದು ಏನಿಲ್ಲ, according to this heading. According to heading, what we know? We have 2 points. There is the point number 1 and point number 2. As we have point 1 and point 2, the point 2 coordinates are x1, y1. Point 2, which coordinates are x2, y2. Super Raja? ಎರಡು ಪಾಯಿಂಟ್ಸ್ ಗೊತ್ತಾ? ಎರಡು ಪಾಯಿಂಟ್ಸ್ ಗೊತ್ತಿದ್ರೆ ಫಸ್ಟ್ ಆಫ್ ಆಲ್ what is slope formula? When we have angle. When we have angle ಅಂತಿದ್ದೀನಿ ವರ್ಡ್. ಏನ್ ಹೇಳಿದೆ ಇಲ್ಲಿ? ಇನ್ಕ್ಲಿನೇಷನ್ ಆಂಗಲ್ ಗೊತ್ತಿದ್ದಾಗ ಏನ್ ಫಾರ್ಮುಲಾ? tan theta. m equal to tan theta. ಹಾಗಾದ್ರೆ ಇಲ್ಲೂ ಬರೀಲ್ಲ ಅದನ್ನೇ. Just let me take m equal to tan theta. What is tan theta, my dear friends? m equal to opposite side divided by adjacent side. Super. Opposite by adjacent. So ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ just everyone observe carefully. Look at here. This is a point. Here ನಾವು ಕೂಡ ತಗೊಳ್ಬೋದಾ ಇನ್ನೊಂದು? Anyone can express this? ಇಲ್ಲಿಂದ ಅಲ್ಲ, somewhere here to here. ಹೇಳ್ಬೋದಾ ಇದಿಷ್ಟು ವ್ಯಾಲ್ಯೂ ಯಾರು? ಇದನ್ನ ಮತ್ತೆ ಇದಿಷ್ಟು ವ್ಯಾಲ್ಯೂ ಎಷ್ಟಿದೆ ಅಂತ ಯಾರು ಹೇಳ್ಬೋದಾ ನಂಗೆ? If you are going to consider the horizontal line here and here, ಯಾರು ಹೇಳ್ತೀರಾ? This I explained. Here I took a line which is parallel to x-axis. X-axis ಗೆ parallel ಆಗಿದೆ. That is here. This point I am going to consider suppose M. Okay? ಹಾಗಾದ್ರೆ ಈ ಪಾಯಿಂಟಿಗೂ ಈ ಪಾಯಿಂಟ್ ಇರೋ ಡಿಸ್ಟೆನ್ಸ್ ಏನು? ಆಲ್ರೆಡಿ ನಾವು ಸ್ಟಡಿ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲಿ ಸ್ಟಡಿ ಮಾಡಿದೀವಿ ಹೇಳಿ? ಜಸ್ಟ್ ಅಬ್ಸರ್ವ್ ಹಿಯರ್. ನೋಡಿ ಹೇಳಿದ್ದೀನಿ. Here there is the first point. This is the second point. I have 2 points. Considering those 2 points, plane ಮೇಲಿದೆ. Here to here is x1. Here to here is y1. Here as it is a point 2. Here to here is x2. Here to here is y2.
ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು x2 minus x1. Here there is y2 minus y1. ಹಾಗಾದ್ರೆ ಇಲ್ಲೇನ್ ಬರುತ್ತೆ, ಇಲ್ಲೇನ್ ಬರ್ಬೇಕು, ಸೇಮ್ ಅಲ್ವಾ? ಬಿಕಾಸ್ ದಿಸ್ ಅ ಪಾಯಿಂಟ್ ಒನ್, ದಿಸ್ ಅ ಪಾಯಿಂಟ್ ಟು, ದಟ್ ಶುಡ್ ಬಿ x2 minus x1, y2 minus y1. ಬೇರೆ ಬರಕ್ ಚಾನ್ಸ್ ಇಲ್ವಲ್ಲ. ಎರಡು ಇಲ್ಲಿಂದ ಇಲ್ಲಿವರೆಗೂ x1 ಇದೆ, ಇಲ್ಲಿಂದ ಇಲ್ಲಿವರೆಗೂ x2 ಇದೆ. Therefore this will be x2 minus x1. ಹಾಗಾದ್ರೆ here there will be y2 minus y1. ಸೂಪರ್. ಸಪೋಸ್ ಇಲ್ಲಿ ಕಂಟಿನ್ಯೂ ಆಗಿದೆ ಲೈನ್ ಅನ್ಕೊಡ್ರಿ. ಇಫ್ ಇಟ್ ಇಸ್ ಅನ್ ಆಂಗಲ್ ಥೀಟಾ ಫಾರ್ ದಿಸ್ ಥೀಟಾ, ಫಾರ್ ದಿಸ್ ಇವನ್ ಸೇಮ್ ಆಲ್ಸೋ ಇಲ್ಲಿ ಮೆಜರ್ ಮಾಡೋ ಸೇಮ್ ಆಂಗಲ್ ಬರುತ್ತೆ. ಫಾರ್ ದಿಸ್ ಆಂಗಲ್ ಇದು ಯಾವ ಸೈಡ್? ಫಾರ್ ದ ಕನ್ಸಿಡರ್ ಆಂಗಲ್ ದಿಸ್ ಈಸ್ ಆಪೋಸಿಟ್, ದಿಸ್ ಈಸ್. ಹಾಗಾದ್ರೆ ಆಪೋಸಿಟ್ ಬೈ adjacent is what? Tan theta. Tan theta means what? M. M means slope. Slope ಅಂದ್ರೆ tan theta. Tan theta ಅಂದ್ರೆ opposite by adjacent. According to this condition, opposite is y2 minus y1. ಹಾಗಾದ್ರೆ ನಾನು ಇದನ್ನು y2 minus y1 ಅಂತ ಬರಿಬೋದಾ? Folded by adjacent is x2 minus x1. ಮುಗೀತು ರಾಜ, ಅದೇ ಆನ್ಸರ್. The slope of a line that is m equal to y2 minus y1 folded by x2 minus x1. ಈ ಫಾರ್ಮುಲಾನ ಎಲ್ಲೂ ಮರೆಯಂಗಿಲ್ಲ ಆಯ್ತಾ. 2 times ಬರುತ್ತೆ, ಇಲ್ಲಿ ಮಾತ್ರ ಅಲ್ಲ, ಮುಂದೆ ಇದು ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಒಕ್ಕರ್ಸ್ಕೊಳ್ಳೋದು ಆಯ್ತಾ. ಹಂಗಾಗಿ ಹೋಗಿ ಮಿಸ್ ಮಾಡ್ಕೊಳಂಗಿಲ್ಲ. ಯಾಕೆ ಇಷ್ಟೊಂದೆಲ್ಲ ಹೇಳಿದೆ ಅಂದ್ರೆ ಯೂಸಲಿ ಫಾರ್ಮುಲಾಸ್ ಬರೀತಾರೆ, ಹಿಂಗ್ ಬಂತು ಅಂತ ಫಾರ್ಮುಲಾ ಬರ್ ಮುಂದೆ ಹೋಗ್ತಿರ್ತಾರೆ. ದಿಸ್ ವಾಟ್ ಯೂಸಲಿ ಕಾಲೇಜಲ್ಲೂ ಮಾಡಿರ್ತಾರೆ, ಕಳ್ತಾನೆ. ಸೊ ಸ್ಲೋಪಿಗೆ ಎಷ್ಟು ಫಾರ್ಮುಲಾ ಕೊಟ್ಟೆ ಅಲ್ಲಿಗೆ? Now you have 2 formulas to find slope of a line. Okay everyone, agree na? ಈಗ 4-5 ನೋಟ್ ಅಂತ ಬರ್ಕೋಣ ನೀಟಾಗಿ. ನೋಟ್ ನಾನು ಎಲ್ಲಿ ಟೀಚ್ ಮಾಡುವ ನೋಟ್ ಅಂತ ಕೊಡ್ತೀನೋ ಅವು ಸಮಥಿಂಗ್ ಸ್ಪೆಷಲ್ ಅಂತ. ಓಕೆನಾ? ನೀವು ನೋಟ್ ಅನ್ನೇ ಸಮಥಿಂಗ್ ಸ್ಪೆಷಲ್ ಆಗಿ ಬರ್ಕೋಬೇಕಷ್ಟೇ, ನಂಗೆ ಗೊತ್ತಿಲ್ಲ. ನೋಟ್ ನೆಕ್ಸ್ಟ್ ಹೆಡಿಂಗ್ ಪ್ಲೀಸ್ ಜೋರಿಯನ್ ಕಂಪ್ಲೀಟೆಡ್ ದಿಸ್. ನೆಕ್ಸ್ಟ್ ಸಬ್ ಹೆಡಿಂಗ್ ನೋಟ್ ಅಂತ ಬರ್ಕೊಳ್ಳಿ. ನೋಟ್ ನಂಬರ್ 1. ನೋಟ್ ಇನ್ ದಟ್ ನೋಟ್ ನಂಬರ್ 1 ಕಂಡೀಷನ್ ಇಸ್ ಸಿಂಪಲ್ ರಜಾ. ನೋಡೋಕ ರಜಾಲೆ, ಇಫ್ ಲೈನ್ ಈಸ್ parallel to x axis, if line is parallel to x axis, then if line is parallel to x axis or ಇನ್ನೊಂದು ವರ್ಡ್ ಅಲ್ಲಿ ಹೇಳ್ತಾನೆ parallel to x axis ಅನ್ನೋ ವರ್ಡ್ ಬದಲು parallel to x axis, that is correct word statement. ಅಥವಾ ಇನ್ನೊಂದು ಹೇಳ್ತಾನೆ or inclination 0 or inclination ಅಂದ್ರೆ ಏನು? angle is 0, then slope of line is ಏನಾಗುತ್ತೆ? then slope of line is dash. what is the result? ಏನ್ ಹೇಳಿದಾನೆ ನೀಟಾಗಿ ಅನಲೈಸ್ ಮಾಡ್ರಿ, ಎಲ್ಲರೂ ಅನಲೈಸ್ ಮಾಡಿ. here there is a line. okay, first let me consider x axis and y axis. Here there is a line which is parallel to x axis, correct? here is x axis, ಈ ಕಡೆನೇ ಹೋಗ್ತಿದೆ ಅಂದ್ರೆ ಇವೆರಡು ಏನಾಯ್ತು? parallel to each other. if line is parallel, ಹೀಗೊಂದು ನಾನು ಪ್ರೊಟ್ರಾಕ್ಟರ್ ತಗೊಂಡ್ರೆ ಸಪೋಸ್ ಇದು ಯಾವ ಡಿಗ್ರಿ ಅಪ್ಪ? 0. ಇಲ್ಲೋದ್ರೆ 90. if you move here 180, correct? ಇಲ್ಲೆಲ್ಲ ಇದು ಹಾರಿಜಾಂಟಲ್ ಇದೆಯಾ? if it is horizontal means ಎಷ್ಟು ಬರ್ಬೇಕು ಆಂಗಲ್? ಆಂಗಲ್ ಶುಡ್ ಬಿ 0. ಸೊ ಇದ್ರದ್ದು ಥೀಟಾ ಎಷ್ಟು ಇರುತ್ತೆ ಸರ್ ಅಂತ ಕೇಳಿದ್ರೆ 0 ಇದೆ. ಇಫ್ ಇಟ್ ಈಸ್ 0, ಡೂ ಯು ಥಿಂಕ್ ಎನಿ ಸ್ಲೋಪ್ ಇಸ್ ಹಿಯರ್? ಸ್ಲೋಪ್ ಇದೆಯಾ ಅದಕ್ಕೇನಾದ್ರು? ಲೈನ್ ಸಮಟ್ಟಾಗಿದೆ, ರೋಡ್ ಒಳ್ಳೆ ಸೂಪರ್ ಆಗಿದೆ, ಬೈಸಿಕಲ್ ಹೊಡ್ಕೊಂಡು ಹೋಗ್ಬೋದು, ಕರೆಕ್ಟಾ? ಹಾಗಾದ್ರೆ ಈ ಕಂಡೀಷನ್ ಸ್ಲೋಪ್ ಏನಾಗಿರುತ್ತೆ? ಸ್ಲೋಪ್ ಆಫ್ ಲೈನ್ ಈಸ್ 0. ಸೊ ಆನ್ಸರ್ ಈಸ್ 0. ಇದನ್ನ ಒಂದ್ ಸ್ಟೇಟ್ಮೆಂಟ್ ಹೇಳಿದೆ, ಇನ್ನೊಂದು ಬೇರೆ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಥೀಟಾ ಇಸ್ 0. ಇಫ್ ಆಂಗಲ್ ಇಸ್ 0, slope is 0. or if line is parallel to x axis, slope is 0. ಇನ್ನೊಂದು ವೇನಲ್ಲಿ ಹೇಳೋಣ, ಎವ್ರಿವನ್ ಅಬ್ಸರ್ವ್ ಮಾಡಿ, ಆನ್ಲೈನ್ ಸ್ಟೂಡೆಂಟ್ ಕೇಳಿಸ್ಕೊಳ್ಳೋ. ಇಲ್ಲಿ ಹೀರೋ ಲೈನ್ ಹೋಗಿದೆ ಮುಂದೆ, ಏನ್ ಮಾಡ್ತಿದ್ದು? ಏನೋ ಮಾಡಿದೆ ಲೈನು,
ಎಕ್ಸ್ ಆಕ್ಸ್ ನ ಕಟ್ ಮಾಡಿದೆ. ಎಕ್ಸ್ ಆಕ್ಸ್ ಕಟ್ ಆಯ್ತಲ್ಲ ಇಲ್ಲಿ ಅಬೌಟ್ ದಿಸ್ ಪಾಯಿಂಟ್. ಹೌ ಕಟ್ ಆಗಿದೆ, ಹೇಗೆ ಕಟ್ ಆಗಿದೆ? ಹೌ ಇಟ್ಸ್ ಪರ್ಪೆಂಡಿಕ್ಯುಲರ್ ಕಂಪೇರ್ ಟು ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಜೊತೆ ಕಂಪ್ಯಾರಿಸನ್ ಮಾಡಿದಾಗ ದೀಸ್ ಟು ಆರ್ ಪ್ಯಾರಲಲ್ ಟು ಈಚ್ ಅದರ್. ಇಫ್ ಯು ಆರ್ ಗೋಯಿಂಗ್ ಟು ಕಂಪೇರಿಂಗ್ ವಿತ್ ವೈ ಆಕ್ಸಿಸ್, ಇದೇನಾಗಿದೆ? ಪರ್ಪೆಂಡಿಕ್ಯುಲರ್. ಈ ವರ್ಡ್ ಇನ್ನೊಂದು ವೇನಲ್ಲೂ ಕೇಳಬಹುದು, ನಿಮ್ ಕ್ವಶನ್ ಕನ್ಫ್ಯೂಸ್ ಮಾಡ್ಸಕ್ಕೋಸ್ಕರ. If the line is parallel to x-axis or inclination is 0 or perpendicular to y-axis ಅಂತ ಹೇಳಿದ್ರು ಅದೇ ಲೈನ್, ಇವರೇ, ಮತ್ತೆ ಬೇರೆ ಯಾರು ಅಲ್ಲ. If it is line is perpendicular to ಯಾರಿಗೆ? y-axis. If line is perpendicular to y-axis, then slope is 0. ಅದೇ ಮೂರು ಕೇಸ್ ಒಂದೇ. ಆರ್ ಪರ್ಪೆಂಡಿಕ್ಯುಲರ್ ಅಂತ ಬೇಕಾದ್ರೆ ಸೇರಿಸ್ಕೋಬಹುದು ನೀವು ಇಲ್ಲಿ. ಆರ್ ಅಂತ ಹಾಕಿದೀನಲ್ಲ, if you want ಓಕೆನಾ, ಇಲ್ಲಿ ಬೇಕಾದ್ರೆ ಸೇರಿಸ್ಕೋಬಹುದು. ಆರ್ ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್, ಆಲ್ ತ್ರೀ ಆರ್ ಸೇಮ್, ದೆನ್ ಸ್ಲೋಪ್ ಇಸ್ 0. ಮೂರ್ ವರ್ಡ್ ಬಂತಿಲ್ಲಿ, ಹೇಗ್ ಬೇಕಾದ್ರೆ ಕೇಳ್ಬೋದು ಅವನು. ಸಡನ್ ಆಗಿ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಅಂತ ಮೈಂಡಿಗೆ ಬಂದಷ್ಟು ಏನೇನೋ ಆಗ್ಬಿಡುತ್ತೆ. ಬಿಕಾಸ್ 4 ಆಪ್ಷನ್ಸ್ ಕಾಣಿಸ್ತಾ ಇರ್ತಾವಲ್ಲ ಕೆಳಗಡೆ. ಕಟ್ತಾನೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ವಾ, ನಿಮ್ಗೆ MCQs ಟೈಪ್ ಆಫ್ ಎಕ್ಸಾಮ್. ಸೊ ಕೆಳಗಡೆ 4 ಆಪ್ಷನ್ ಕೊಟ್ಟಿರ್ತಾನಲ್ಲ, ಅಲ್ಲಿ ಕನ್ಫ್ಯೂಷನ್ ಹೊಡಿಸ್ಬಿಡ್ತಾನ. ಈಸಿ ಕನ್ಫ್ಯೂಷನ್ ಮಾಡ್ಸೋದು. ಓಕೆನಾ? ನೆಕ್ಸ್ಟ್ ನೋಟ್ ನಂಬರ್ 1 ಇಸ್ ವಾಟ್. ನೆಕ್ಸ್ಟ್ ಪ್ಲೀಸ್ ನೋಡೋಣ ನೋಟ್ ನಂಬರ್ 2. ಸಪೋಸ್ ಇದೇ ಸೇಮ್ ಕೇಸ್ ಅಲ್ಲಿ ಬರೆಯೋಣ. ಇಫ್ ಲೈನ್ ಈಸ್ ಫಸ್ಟ್ ಕೇಸ್ ಅಲ್ಲಿ ಏನ್ ಬರ್ದಿಲ್ಲ ನಾನು, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಬರ್ದೆ. ಈಗ ಏನ್ ಬರೀಬಹುದು? ಹೇಳ್ಬರ್ಬೋದಾ? ಹೀಗೆ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್, ಅಥವಾ ಇನ್ನೊಂದು ಸ್ಟೇಟ್ಮೆಂಟ್ ಆರ್ ಪ್ಯಾರಲಲ್ ಟು ವೈ ಆಕ್ಸಿಸ್, ಅಥವಾ ಇನ್ನೊಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತೀನಿ ನೋಡು, ಆರ್ inclination is 90 degree, or inclination, if line having a inclination of 90 degree, then slope is dash, then slope m is dash. ಯಾರು ಹೇಳ್ತಾರೆ ಆನ್ಸರ್? ಮ್ಯಾಕ್ಸಿಮಮ್ ರಿಲೀವ್ ಹೋಗ್ತೀಯ 90 ಡಿಗ್ರಿನಾ, ಅದು ಆಂಗಲ್, ಅದು ಸ್ಲೋಪ್ ಕೇಳ್ತಿರೋದು ನಾನು. ಸಪೋಸ್ ಅಬ್ಸರ್ವ್ ಎವ್ರಿವನ್, honest friends, x axis, here is y axis. Now let me take, there is a line, ಈ ತರ ಹೋಗ್ತಿದ್ಯಾ ರಾಜ ನೀನು. As line is moving approaching this side, ಈ ಆಂಗಲ್ ಎಷ್ಟಪ್ಪ ರಾಜ? 90 degree. I can say that the theta angle is 90 degree. ಹೇಗಾಯ್ತು ಕಂಡೀಷನ್ ಓದಿ, ಸ್ಟೇಟ್ಮೆಂಟ್ ಕರೆಕ್ಟಾ? The line is perpendicular to x axis. Here is the x axis. For this x axis, this is perpendicular. Super. Or ಇನ್ನೊಂದು ಏನು ಹಾಕಿದ್ದೇನೆ, or parallel to y axis. Here is the y axis. For this y axis, this is parallel. ಅಂದ್ರೆ ಅದೇ ಲೈನ್. ಎರಡಾಯ್ತು. ಇನ್ನೊಂದು, the line is 90 degree. Yes, perpendicular means 90 degree. ಮೂರು ಕರೆಕ್ಟ್. ಹಾಗಿದ್ದಾಗ ಸ್ಲೋಪ್ ಏನಾಗಿರುತ್ತೆ? m. That will be infinity, not defined. Maximum infinite value ಇರುತ್ತೆ. Understood? The value will be maximum infinite value ಆಗಿರುತ್ತೆ. Next, note number 3 first. Note number 3. If a point is on x-axis, then its y coordinate is dash. ಯಾರು ಹೇಳ್ತಾರೆ ಆನ್ಸರ್? ಸಿಂಪಲ್, ಜನರಲ್ ಟಾಪಿಕ್ ಇದು. ಸಿಂಪಲ್ ರಜಾ. Here let me take x-axis and y-axis. X-axis and y-axis. Okay na? ಇವೆರಡು ಹಿಂಗೆ ತಗೊಂಡಿದ್ದೀನಿ. So here I'm going to consider there is a point. Point is on x-axis. Samariya. ಎಲ್ಲರೂ ತಗೋ, ನಿನ್ನ ಇಷ್ಟ. X-axis ಮೇಲೆ ಕೂತಿರ್ಬೇಕಷ್ಟೇ. Toward this side, or it may be toward this side. That should be placed over x-axis.
If it is point is on x-axis, what about the y coordinate? y0. Simple thinking. ಮೇಲೂ ಇಲ್ಲ ಸರ್, ಕೆಳಗಡೆ ಇಲ್ಲ ಸರ್, ಇಟ್ಸ್ ಆನ್ ದ ಎಕ್ಸ್ ಆಕ್ಸಿಸ್. ಇಟ್ಸ್ ಸಿಂಪಲ್ ಅಲ್ಲ? ಹಾಗಾಗಿ ಬಟ್ ವೈ ಎಕ್ಸ್ ವ್ಯಾಲ್ಯೂ ಇರುತ್ತೆ ಅಲ್ಲ, ಇಲ್ಲಿಂದ ಇಲ್ಲಿ ಸಮಯ ಎಷ್ಟು 9 ಎಷ್ಟು ಇದೆ, ಸಮ್ ವ್ಯಾಲ್ಯೂ ಇಸ್ ದೇರ್, ಬಟ್ ವೈಗೆ 0. ಇದನ್ನೇಂತ ಬರಿಬೋದು ನಾನು ಹಾಗಾದ್ರೆ? ಇದೊಂದು ಪಾಯಿಂಟ್ ಆಗಿದ್ರಿಂದ ಎಕ್ಸ್ ವ್ಯಾಲ್ಯೂ ಇದೆ, ಸೊ ಲೆಟ್ಸ್ ಕಾಲ್ ಎಕ್ಸ್, ವೈ ವಿಲ್ ಬಿ 0. ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ವೈ ಇಸ್ 0. ಆ ಪಾಯಿಂಟ್ ನಾನು ಬೇಕಾದ್ರೆ x, 0 ಅಂತ ಕರಿಬಹುದು. ದಟ್ ಪಾಯಿಂಟ್ ವಿಲ್ ಬಿ x, 0. Note on fast. Next, note number 4. If point is on y-axis, note number 4, point is on y-axis, then its x coordinate is dash. En barathra answer? That is also should be 0. ಯಾಕೆ ಸರ್? ಅದಿಲ್ಲೆಲ್ಲೋ ಇದೆ ಪಾಯಿಂಟ್. This is a point. As this is a point. Here, ನೋಡ್ರ ಇಲ್ಲಿಂದ ಇಲ್ಲಿಗೆ ವ್ಯಾಲ್ಯೂ ಇದೆ. Towards y direction there is a value, some value. But not towards x, not this side also. Positive ಕಡೆನೂ ಇಲ್ಲ, ನೆಗೆಟಿವ್ ಕಡೆನೂ ಇಲ್ಲ. x ಅಲ್ಲಿ ಇಲ್ಲ ವ್ಯಾಲ್ಯೂ. Only y coordinates value ಇದೆ. Here 1, 2, 3, 4, 5, 6 some values here. So y will be having some value, but x is 0. So ಇದನ್ನ ಎಂತ ಬರಿಬಹುದು ನಾನೀಗ? 0, y. 0, y. That means if point is on y axis, then x coordinate is 0. First always we need to represent as x, y ಹಾಗೆ ಬರಿಬೇಕು. ಮತ್ತೆ y, x ಅಂತ ಎಲ್ಲೂ ಬರೆಯಲ್ಲ. ಕ್ಲಿಯರ್ ಆಯ್ತು? 4 ನೋಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು, at horizon ಹೇಳಿ. at horizon ಯಾರು? This one. At horizon, x coordinate value and y coordinate both are 0, 0. Another point, at horizon point, both x coordinate value and y coordinate both are 0, 0. Yes. Now my dear students, here it's simple. Now very important is, till now we discussed that what is slope. In that concept, two formula derive ಮಾಡ್ಕೊಟ್ಟಿದ್ದೀನಿ. ಒಂದು slope m is equal to tan theta. Another formula ಬಂದ್ಬಿಟ್ಟು ಸರ್, that is slope m equal to tan theta, and one more is slope m is equal to y2 minus y1 by x2 minus x1. ಅಷ್ಟೇ ಹೇಳಿದ್ರು. ಈಗ slope m equal to tan theta ಅಂತ ಹೇಳಿದಿರಲ್ಲ, ಈಗ ಸಮ್ ಆಂಗಲ್ ಕೊಡ್ಬೇಕಲ್ಲ ಅವನು, ಕರೆಕ್ಟ್ ಅಲ್ವಾ? ಯಾವ ಆಂಗಲ್ ಕೊಡ್ಬೋದು ಅಂತ ನಾವು ಏನಾದ್ರು ಅಬ್ಸರ್ವ್ ಮಾಡಿದ್ರೆ, here there is a condition. We know that slope that is m equal to tan theta. As it is tan theta, ನಾನು ಇವಾಗ ಇಲ್ಲೊಂದು ಈಕ್ವೇಶನ್ ತಗೊಳ್ತೀನಿ. ಓಕೆನಾ? ಓಕೆನಾ? ಸಪೋಸ್ ಈ ತರ ಇದೆಯಾ ರಜಾ. ಈಗ ಇಲ್ಲೋರು ಎಷ್ಟು ರಜಾ ಇದೆ ಆಂಗಲ್? 0 ಡಿಗ್ರಿ. If you move here 90 degree. If you move here 180 degree. ಕರೆಕ್ಟಾ? ಓಕೆ, ಇನ್ನೊಂದು ಸ್ವಲ್ಪ ಚಿಕ್ಕ ತಿಳ್ಕೊಳ್ಳೋಣ, ಬೆಟರ್ ಆಗಿ ಅರ್ಥ ಆಗತ್ತೆ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕಾನ್ಸೆಪ್ಟ್ ಇಲ್ಲೇ ಹೇಳ್ಬಿಡ್ಬೋದು. ಹಾ, ಕ್ಲಿಯರ್? ಓಕೆ, ನೆಕ್ಸ್ಟ್ ಸಪೋಸ್ ಇಫ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ಲೈನ್, ಈ ಕಡೆ ಹೋದ್ರೆ ಎಷ್ಟಿರ್ತಿದ? ಸೆಂಟ್ರಲ್ ಹೋಗಿದ್ದೇನೆ 45, ಅದನ್ನ ಇಲ್ಲೋದ್ರ 135 ಬರುತ್ತಿದ್ದು. ಓಕೆನಾ? ಸಪೋಸ್ ಇಫ್ ಯು ಮೂವ್ ಇನ್ ದಿಸ್ ಡೈರೆಕ್ಷನ್, ಇಲ್ಲೋದ್ರೆ ದಟ್ ಈಸ್ 30 ಡಿಗ್ರಿ. ಅದೇ ಸಪೋಸ್ ಇಫ್ ಯು ಮೂವ್ ಹಿಯರ್ 60 ಡಿಗ್ರಿ. ಸಿಮಿಲರ್ಲಿ ಇಫ್ ಯು ಮೂವ್ ಹಿಯರ್ 120 ಡಿಗ್ರಿ. ಅದೇ ಸಮ್ವೇರ್ ಸಪೋಸ್ ಇಫ್ ಯು ಮೂವ್ ಹಿಯರ್, ಇಲ್ಲಿ ಬಂದ್ರೆ 150 ಡಿಗ್ರಿ. ಇವಿಷ್ಟಕ್ಕೆ ಬಿಟ್ಟು ಬೇರೆ ಒಂದು ಕ್ವಶನ್ ಕೇಳೋದೇ ಇಲ್ಲ, ಕೇಳಕ್ ಚಾನ್ಸೇ ಇಲ್ಲ. ಸಿಇಟಿ ನಲ್ಲಿ ಈ ಆಂಗಲ್ಸ್ ಮೇಲೆ ವ್ಯಾಲ್ಯೂಸ್ ಕೇಳ್ತಾನೆ. ಇವೆಲ್ಲ ಯಾವ ಆಂಗಲ್ಸ್? 0 degree, 30 degree, 45 degree, 60 degree, 90 degree are going to consider the standard angles. Correct? I guess in 10th standard studied. 10th standard standard angle ಓದಿಲ್ವಾ ನೀವು? ಏನು 10th standard standard angle ಓದಿದ ಮೇಲೆ tan 45 degrees what?
tan 30 ಡಿಗ್ರಿ ಹೋಯ್ತು. tan 30 ನಾನು ಕೇಳೋ ಕ್ವಶನ್ಸ್ ಇಲ್ಲಿ ಕೇಳ್ಬಿಟ್ರೆ ನಿಮ್ಗೆ ಅಲ್ವಾ. tan 30 1 by root 3. tan 60 root 3. Is it root 3? Other root 3 correct ಅನ್ನೋದು ನನ್ನ ಮೈ ಕ್ವಶನ್. root 2 ನಾ ಕ್ವಶನ್ ತಪ್ಪು ಕರೆಕ್ಟ್ ಆದ್ರೆ ಮತ್ತೆ ಚೇಂಜ್ ಆಗ್ಬಿಡ್ತದಲ್ಲ. Yes, you are right, pa. Look at here. Suppose, dear friends, let me consider the angle where angle is theta. Okay. And very importantly, another one is slope, where slope is m. M normal depend ಆಗಿರುತ್ತೆ. M is totally depends on tan kada. So M is totally depends upon M equal to tan theta. So therefore, now ಇವಾಗ ನಾನೊಂದು ಲೈನ್ ತಗೊಳ್ಳೋಣ. ಇದಕ್ಕೊಂದು ಆಂಗಲ್ ಕೊಟ್ಬೋಣ ಎಲ್ಲದಕ್ಕೂ. ಓಕೆನಾ? ಸಪೋಸ್ ನೀವೇನಾದ್ರು ಈಗ ತಗೊಂಡ್ರೆ ಸ್ವಲ್ಪ ಉಲ್ಟಾ ಹೊಡಿತಿದ್ದಲ್ಲ ಇದು, ಸುಮ್ಮನೆ ಬರ್ಕೊಳ್ಳಿ ಕೆರಡೆ. ಇಲ್ಲಿ ಆಲ್ರೆಡಿ ಬರ್ತಿದ್ದೀನಲ್ಲ, m equal to tan theta. It means that slope ಕೊಡ್ತಾ ಇದೆ. ಓಕೆ, ಸೊ ಲೆಟ್ಸ್ ಟೇಕ್ ಎ ಫಸ್ಟ್ 0 ಡಿಗ್ರಿ. ನೆಕ್ಸ್ಟ್ ಯಾವುದು 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ, 135 ಡಿಗ್ರಿ, 150 ಡಿಗ್ರಿ, 180 ಡಿಗ್ರಿ. ಇದು ಬಿಟ್ಟು ಬೇರೆ ಏನಾದ್ರು ಬರಲ್ಲ ನನಗೆ. ಓಕೆನಾ? ಇಷ್ಟು ನೆನ್ಪಿಟ್ಕೊಟ್ರೆ ಮುಗೀತು, ಸ್ಲೋಪ್ ಕಾನ್ಸೆಪ್ಟ್ ಕ್ಲೋಸ್. ಸೊ ಹಾಗಾದ್ರೆ ಸರ್ ಸ್ಲೋಪ್ ದಟ್ ಈಸ್ m. Everyone just observe carefully. I said earlier only, if there is an angle is here, if there is an angle here, ಏನಾಗುತ್ತೆ ಸರ್ ಇದು ನೋಡ್ರಲ್ಲಿ ಇಲ್ಲಿ 0 ಡಿಗ್ರಿ ಇದೆಯಾ? 0 degree means horizontal line. We know that tan 0 is also 0. Tan 0 is 0. Next, tan 30 degree. For 30 degree, that is 1 by root 3. For 45 degree, ನೋಡೋರಾದ್ರೆ ಒಂದು ಬ್ಯೂಟಿಫುಲ್ ಕಂಟೆಂಟ್. ಇಲ್ಲಿಂದ ನೀವು ಹೋದಾಗ 45 degree ಇದೆ. This is opposite side and this is adjacent side. At 45 degree, the value of opposite is equal to value of adjacent. ಇಲ್ಲಿ ಎಷ್ಟು ಇರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ. ಇಲ್ಲಿ 100 ಇದ್ರೆ here also 100. Opposite by adjacent 100 by 100 1. If it is ಇಲ್ಲಿ 99 ಇದ್ರೆ here also should be 99. So the reason ಏನಾಯ್ತು ಹಾಗಾದ್ರೆ, what you should get? You should get 1 only. That ratio will be opposite by adjacent. That ratio will become 1. At 45 degree 1. At 60 degree root 3. At 90 degree, what I said 90 degree ಹೋದ, I said slope ಏನಾಗಿರುತ್ತೆ? Not defined infinity. ಕರೆಕ್ಟ್ ಅಲ್ಲ? ಈಗ ಸಿಂಪಲ್ ರಜಾ, ಜಸ್ಟ್ ಅಬ್ಸರ್ವ್ ಮಾಡೋ. ನಾನೀಗ ಒಂದು ಬೈಸಿಕಲ್ ಕೊಟ್ಬಿಟ್ಟು ಇಲ್ಲಿ ಓಡಿಸ್ಕೊಂಡು ಹೋಗೋ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ದಟ್ ದಿಸ್ ಇಸ್ ಅ ಬೈಸಿಕಲ್ ಅಥವಾ ಮೋಟರ್ ಸೈಕಲ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಮತ್ತೆ ಅಲ್ಲ ಅದು ಕರೆಕ್ಟಾ? ಓಡಿಸ್ತಿರ ತಾನೆ? ಬೈಸಿಕಲ್ ಹೊಡ್ಕೊಂಡು ಹೋಗೋದ್ರೆ ಆರಾಮ್ಸೆ ಪೆಡ್ಲಿಂಗ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ತೀರಾ. ಹೋಯ್ತು. ಈಗ ಇಲ್ಲಿ ಕಳಿಸ್ತೀನಪ್ಪ, ಏನೋ ಕಷ್ಟ ಇಷ್ಟಪಟ್ಟು ಪೆಡ್ಲಿಂಗ್ ಮಾಡಿ ಎನರ್ಜಿ ಎಲ್ಲ ಲಾಸ್ ಆದ್ರೆ ಪರವಾಗಿಲ್ಲ, ಬೈಕ್ ಹಸ್ತೀರಾ ಬಿಡಲ್ಲ, ಬೈಸಿಕಲ್ ಹಸ್ಕೊಂಡು ಹೋಗ್ತೀರಾ ಮೇಲ್ಗಡೆ. ಈಗ ಹೋಗು ಸ್ವಲ್ಪ ನೋಡೋಣ ಅಂತ ಕೊಟ್ರೆ ಏನಾಗುತ್ತೆ? ಚಾನ್ಸಸ್ ಇದೆಯಾ? ಅಲ್ಲೂ ಹೋಗ್ಲಿ ಇಲ್ಲಿ ಹೋಗು ಅಂದ್ರೆ ಏನಾಯ್ತು? ಈಗ ಹಿಂಗ್ ಹೋಗ್ತಿದೆ, ಹಿಂಗ್ ಹೋಗ್ತಿದೆ, ಹಿಂಗ್ ಹೋಗ್ತಾರೆ ಗೊತ್ತಾ? ಬೈಸಿಕಲ್ ವೀಲಿಂಗ್ ಮಾಡ್ಕೊಂಡು ಹೋಗ್ತಾರಲ್ಲ ಹೈವೇಲೆ, ಅದು ಕೇಸ್ ಇದು. ಆಲ್ರೆಡಿ ವೀಲಿಂಗ್ ಆಗ್ತದೆ ಈಗ. ಇಲ್ಲಾದ್ರೆ ಪರವಾಗಿಲ್ಲ ರಜಾ, ಇಲ್ಲಿ ಹೋಗೋ ಅಂದ್ರೆ ಹೋಗಿ ನೋಡು, ವಾಲ್ ಮೇಲೆ ಹತ್ತು ನೋಡು. ಡೂ ಯು ಥಿಂಕ್ ಏನಾಯ್ತು? ಇಲ್ಲಿ ಸ್ಲೋಪ್ ಏನಾಗಿದೆ? ಮ್ಯಾಕ್ಸಿಮಮ್ ಇದೆ, ಇನ್ಫಿನಿಟಿ ಹೋಗ್ಬಿಟ್ಟಿದೆ. ಇದಾದ್ರೂ ಓಕೆ, ಇಲ್ಲಿ ಹೋಗಿ ನೋಡೋಣ. ಈಗ ಇದೇ ತಾನೇ ಆಗಿರೋದು, ಇಲ್ಲಿ ಕೇಸ್ ಉಲ್ಟಾ ಆಗ್ಬಿಟ್ಟಿದೆ. ಏನಾಯ್ತು? ಈಗ ಉಲ್ಟಾ ಬಂದ್ಬಿಡ್ತೇವೆ, ತಲೆ ಕೆಳಗೆ ಕಾಲ್ ಮೇಲೆ. ಆಲ್ರೆಡಿ ಇಲ್ಲೇ ಆಗಿರ್ತಾನೆ, ಕೆಳಗೆ ಬಂದಿರ್ತಾನೆ. ನೀವೇ ಇನ್ನೂ ಸ್ವಲ್ಪ ಇಮ್ಯಾಜಿನೇಷನ್ ಹೋಗೋಣ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳಕ್ ಏನಿಗೆ ಅಲ್ಲೇನ್ರ? ಓಕೆ, ಸಪೋಸ್ ಸಟ್ ಕೇಸಸ್ ಇಲ್ಲಿಗೆ ಬಂದಾಗ ಇನ್ಫಿನಿಟಿ ಆಗ್ಬಿಟ್ಟಿದೆ. ಫರ್ದರ್ ಅಗೇನ್ ಆಂಗಲ್ ಇನ್ಕ್ರೀಸ್ ಆದಾಗ ಮೈನಸ್ ವ್ಯಾಲ್ಯೂ ಆಗುತ್ತೆ, ನೆಗೆಟಿವ್ ಆಗುತ್ತೆ, ಉಲ್ಟಾ. ಬಟ್ ದಿಸ್ ವ್ಯಾಲ್ಯೂ ಶಿಫ್ಟಿಂಗ್ ಮೈನಸ್ ರೂಟ್ 3. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿಗೆ ಏನ್ ಬರ್ಬೋದು? ಯಾರು ಹೇಳ್ತೀರಾ? ಇದೇ ಇಲ್ಲಿ ಬರುತ್ತೆ -1. ನೆಕ್ಸ್ಟ್ -1 by root 3. ಹಾಗಾದ್ರೆ ಲಾಸ್ಟ್ಗೆ
minus 0 na 0 na 0 both are same minus 0 also 0 ನೇ 0 ಇಸ್ಬಿಟ್ಟು ಬೇರೆ ಕೇಳಲ್ಲ ರಾಜ ಆಲ್ರೆಡಿ ಇವ್ ಮೂರನ್ನ ನೀವು ಟೆನ್ಷನ್ ಅಲ್ಲೇ ಓದ್ಕೊ ಬಂದಿದ್ರಾ ನಾನು ಇಲ್ಲಿಂದ ಸ್ವಲ್ಪ ಮುಂದೆ ಉಲ್ಟಾ ಮಾಡಿ ಹೇಳಿದೆ ಅಷ್ಟೇ ತಲೆ ಕೆಳಗೆ ಮಾಡಿದ ತಕ್ಷಣ ಅದು ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ದಟ್ಸ್ ಓವರ್ ಈಗ ಸರ್ ಯಾಕೆ ಸರ್ ಅವನು ಅಷ್ಟೇ ಕೇಳಬೇಕು ನಾನು ಯಾರೊಬ್ಬ ಇಲ್ಲಿ ಹೋಗ್ತೀನಿ ಅಂದ್ರೆ ಏನ್ ಮಾಡೋದು ಆಗುತ್ತೆ ಇಸ್ ಇಟ್ ಪಾಸಿಬಲ್ ಟು ಮೂವ್ ಯಾಕಾಗಲ್ಲ ಹ ಎಂತ ಇಲ್ಲ ಲೈನ್ ಅಲ್ಲ ನೀವು ಹೊಡೆಯುತ್ತಿರೋದು ಹೋಗ್ತಾನೆ ಆಸ್ ಇಟ್ ಇಸ್ ಅ ಲೈನ್ ಹಿಂಗ್ ಹೋಗ್ತಿರೋದಲ್ವಾ ನನಗೇನಾಗ್ಬೋದು ಲೈನ್ ಅಂದ್ರೆ ಏನು ದರ್ ಇಸ್ ನೋ ಎಂಡ್ ಇಟ್ ಕ್ಯಾನ್ ಎಕ್ಸ್ಟೆಂಡ್ ಸೊ ನಾನೇನ್ ಮಾಡ್ತೀನಿ ಗೊತ್ತಾ ಹಿಂಗ್ ಹೋಗಿದ್ಯಲ್ಲ ಈ ಲೈನ್ ಅನ್ನ ಹಿಂಗೂ ಎಕ್ಸ್ಟೆಂಡ್ ಮಾಡ್ಕೊ ಬರ್ತೀನಿ ಈ ಕಡೆ ಅದೇ ಬರುತ್ತಲ್ವಾ ದಿಸ್ ಮೇ ಬಿ 225 ಡಿಗ್ರಿ ಕೇಳ ಅದನ್ನೇ ಕೇಳಬೇಕು 225 ಡಿಗ್ರಿ ಇಸ್ ಆಲ್ಸೋ ಈಕ್ವಲ್ ಟು 45 ಡಿಗ್ರಿ ಹಿಂಗೆ ಹೋಗಿದ್ದಾನೆ ಬೋತ್ ಆಸ್ ಇಟ್ ಈಸ್ ಸೇಮ್ ಎರಡು ಕೂಡ ಸೇಮ್ ಕೇಳಲ್ಲ ಕ್ವಶನ್ ಹೇಳ್ತೀವದಷ್ಟೇ ಅಂಡ್ ಇಲ್ಲಿ ಎಷ್ಟಿದೆ ರಜಾ ಇದು 30 ಇದನ್ನ ಹಿಂಗೆ ಮುಂದೆ ಹೋದ್ರೆ 210 ಡಿಗ್ರಿ ಬರುತ್ತೆ ಇಲ್ಲಿ 210 ವ್ಯಾಲ್ಯೂನು ಒಂದೇ 30 ಡಿಗ್ರಿನೂ ಒಂದೇ ಸೇಮ್ ವ್ಯಾಲ್ಯೂ ಈಗ ಇಲ್ಲಿ 60 ಡಿಗ್ರಿ ಇದೆ ಹಿಂಗ್ ಹೋದ್ರೆ 240 ಡಿಗ್ರಿ ಹಿಂಗ್ 90 ಹೋಗಿದೆ ಕೆಳಗಡೆ ಹೋದ್ರೆ 270 ಇನ್ಫಿನಿಟಿ ಹೀಗೆ ಹೋಗ್ತಿದ್ಯಾ ಇದನ್ನ ಹೀಗ್ ಮುಂದೆ ಹಿಂಗ್ ಕಂಟಿನ್ಯೂ ಮಾಡಿದ್ರೆ 300 ಡಿಗ್ರಿ ಇಲ್ಲಿರೋ ಲೈನ್ ಹೀಗ್ ಕಂಟಿನ್ಯೂ ಮಾಡಿದ್ರೆ 330 ಡಿಗ್ರಿ ಇದು ಮುಂದೆ ಹಿಂಗ್ ಹೋದ್ರೆ 330 ಅಲ್ಲ 315 ಡಿಗ್ರಿ ಇದು 330 ಡಿಗ್ರಿ ಫೈನಲಿ ಕಂಪ್ಲೀಷನ್ ಆಫ್ ಸರ್ಕಲ್ 360 ಇವಿಷ್ಟು ಕೇಳಲ್ಲ ತಲೆ ಕೆಡ್ಸ್ಕೊಬಿಟ್ಟು ಸುಮ್ಮನೆ ಹೇಳ್ಕೊಟ್ಟೆ ಅಷ್ಟೇ ಐಡಿಯಾ ಬರ್ಲಿ ಅಂತ ಯಾಕೆ ಸರ್ ಹಂಗೆ ಹೋಗುತ್ತೆ ಅಂತ ಹೇಳಿದೆ ಗೊತ್ತಾಯ್ತಾ ಲೈನಿಗೆ ಎಂಡ್ ಇಲ್ಲ ಅಗೇನ್ ಐಮ್ ಟೆಲಿಂಗ್ ಅಗೇನ್ ಐಮ್ ರೆಪ್ರೆಸೆಂಟಿಂಗ್ ಹೀಗೆ ಹೋಗ್ತಿರೋದು ಹೀಗೆ ಹೋಗ್ಲಿ ಉಲ್ಟಾ ಚಾನ್ಸಸ್ ಆರ್ ದೇರ್ ನೋ ಕರಡಲ್ವಾ ಹಾಗಾಗಿ ಈ ತರ ನಿಮ್ಗೆ ಸ್ಟ್ರಕ್ಚರ್ ಆಗುತ್ತೆ ಸರ್ ಇದು ಯಾವುದು ಬೇಡ ದಿಸ್ ಇಸ್ ನಾಟ್ ನೆಸೆಸರಿ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಆಲ್ಸೋ ಸಪೋಸ್ ಸರ್ ಎಕ್ಸಾಮ್ ಅವ್ರೇನ ತಲೆ ಕೆಟ್ಟು ಮನೇಲಿ ಗಲಾಟೆ ಮಾಡ್ಕೊ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡ್ಕೊಂಡಿದ್ರೆ ನಾವ್ ಏನ್ ಸರ್ ಮಾಡೋದು 0 30 45 60 90 120 135 150 180 ಇಷ್ಟು ಬಿಟ್ಬಿಟ್ಟು ಸೆಂಟ್ರಲ್ ಯಾರ ಕೇಳೋದು ಏನ್ ಮಾಡೋದು 25 ಡಿಗ್ರಿ ಬರಿ ಅಂದ್ರೆ ಏನ್ ಮಾಡ್ತೀರ ಗಲಾಟೆ ಮಾಡ್ಕೊ ಬಂದಿರ್ತಾನೆ ಮನೇಲೆ ಅನ್ಕೊಂಡ್ಬಿಟ್ಟು ನೋಡೇ ಬೇಡ ಏನ್ ಮಾಡ್ತಾರೆ ಅಂತ ಕೊಟ್ರೆ 70 ಡಿಗ್ರಿ ಕೊಟ್ರೆ ಚಾನ್ಸಸ್ ಇದೆಯಾ ತಲೆ ಕೆಡ್ಸ್ಕೊಬಿಟ್ರೆ ಕೊಟ್ರು ಅವನು ನಿಮ್ಗೆ ಸಾಲ್ವ್ ಮಾಡಕ್ಕಾಗಲ್ಲ ಹೀಗಾಗಿ ಅವ್ನು ಕೊಡಲ್ಲ ಬಿಕಾಸ್ ಎಸ್ ವಿ ಕ್ಯಾನ್ ಸಾಲ್ವ್ ಇಟ್ ಹೊಡಿಬೋದಾಗಿತ್ತು ಕ್ಯಾಲ್ಕುಲೇಟರ್ ಕೊಟ್ರೆ ಮಾತ್ರ ಕ್ಯಾಲ್ಕುಲೇಟರ್ ನಾಟ್ ಅಲೌಡ್ ಹಾಗಾಗಿ ಇದು ಬಿಟ್ಟು ಬೇರೆ ಕೊಡಲ್ಲ ಇಷ್ಟ ಈ ಟಾಪಿಕ್ ಇವೆರಡರ ಮೇಲೆ ಒಂದು ಕ್ವಶನ್ ಪಕ್ಕ ಇಷ್ಟೊಂದು ಏನೆಲ್ಲ ಹೇಳ್ಕೊಟ್ನಲ್ಲ ನಾನು ಇದ್ರ ಮೇಲೆ ಒಂದು ಕ್ವಶನ್ ಪಕ್ಕ ಇರುತ್ತೆ MCQs ಕ್ವಶನ್ ಈಗ ಒಂದಿಷ್ಟು MCQs ಕ್ವಶನ್ ಹೇಳ್ಕೊಡ್ತೀನಿ ಒಂದ್ ಸಾಲ್ವ್ ಮಾಡೋಣ ಇವಾಗ 2 ಕ್ವಶನ್ ಕೇಳ್ತೀನಿ ರಾಜ ಇಲ್ಲೇ ಕೇಳಿಸ್ಕೊಳ್ಳಿ ಹೀರೋ ಆನ್ಲೈನ್ ಅವರು ನೋಡ್ಕೊಳ್ಳೋ ಇಲ್ಲಿ ಅವ್ನು ಅಲ್ಲೆಲ್ಲೋ ನೋಡ್ತಿದ್ದಾನೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ಕೊಂಡು ಕೇಳ್ತಾನೆ ಹಾ ಸುಮ್ನೆ ಇರ್ಬೋದಾಗಿತ್ತು ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಕ್ ಹೋದ್ರು ಹೇಳ್ತಾನೆ ಆಗಿರೋದು ಅದೇ ತಾನೆ ಆಗಿರೋದೇನು ಹೇಳಿ ಆಕ್ಚುಲಿ ಫೈಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಹೊಡ್ಕೊಂಡು ಹೋಗಿ ಈಗ ನೆಮ್ಮದಿಯಾಗಿ ಆಗ್ಬಿಟ್ಟಿದೆ ಜೀವನ ಅನೇನ್ರು ಹಂಗೆ ಆಗ್ಬಿಡ್ತದೆ ಕೆಲ ಟೈಮ್ ಎಲ್ಲಿ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ ಜೀವನನೇ ಹಂಗೆ ನೀನ್ ಹೆಂಗ್ ಬೇಕಾ ಹಿಂಗ್ ತಗೊಂಡೋಗ್ಬೋದು ನೋಡು ಅದನ್ನೇ ಪಾಸಿಟಿವ್ ಹಿಂಗ್ ತಗೊಂಡೋಗ್ಬೋದಿತ್ತು ಇಲ್ಲ ಹಿಂಗೂ ತಗೊಂಡೋಗ್ಬೋದು ಅಲ್ವಪ್ಪ ಎಸ್ ಈಗ ಕ್ವಶನ್ ಹೆಂಗ್ ಕೇಳ್ತಾನೆ ಅಂತ ಹೇಳ್ತೀನಿ ಕೇಳಿ ಅವನು ಒಂದು ಆಂಗಲ್ ಕೊಡ್ತಾನೆ ದ ಲೈನ್ ಈಸ್ ಹ್ಯಾವಿಂಗ್ ಇನ್ಕ್ಲಿನೇಷನ್ ಆಫ್ 135 ಡಿಗ್ರಿ ದೆನ್ ಸ್ಲೋಪ್ ಇಸ್ ಡ್ಯಾಶ್ ಲೈನ್ ಈಸ್ ಇನ್ಕ್ಲೈನ್ಡ್ ಎಟ್ ಅನ್ ಆಂಗಲ್ ಆಫ್ 135 ಡಿಗ್ರಿ ಸ್ಲೋಪ್ ಇಸ್ ಡ್ಯಾಶ್ ಎಲ್ಲೂ ಸಾಲ್ವ್ ಮಾಡಕ್ ಹೋಗ್ಬಾರ್ದು ಟೈಮ್ ಟೇಬಲ್ ನೋಡ್ಕೋಬೇಕು ಮನ್ಸಿಗೆ ಹಾಕೋಬೇಕು ಆನ್ಸರ್ ಬರೀಬೇಕು ಇಫ್ ದ ಸ್ಲೋಪ್ ಈಸ್ 1/√3 ಸ್ಲೋಪ್ ಈಸ್ 1/√3 ದೆನ್ ದ ಇನ್ಕ್ಲಿನೇಷನ್ ಆಫ್ ದ ಲೈನ್ ಇಸ್ ಡ್ಯಾಶ್ ಎರಡು ಇದನ್ನ ಕೇಳಿದ್ರೆ ಉಲ್ಟಾ ಹೇಳ್ತಾ ಇದ್ದೀರಾ 30 ಡಿಗ್ರಿ ಇಫ್ ದ ಸ್ಲೋಪ್ ಈಸ್ -√3 then inclination of the line is -√3 inclination is 120 degree if the line is parallel to y axis if the line is parallel to y axis then infinity is 0 then line slope is if the line is parallel to y axis ರಿಪೀಟ್ ಮಾಡ್ತಿದ್ದೀನಿ ಕ್ವಶನ್
Careful ಆಗಿ observe ಮಾಡಿ. If the line is parallel to y axis, then slope is dash. Option A 0. Option B infinity. Option A na B na. ಅರ್ಥ ಆಗಿಲ್ಲ. If the line is parallel to ಯಾರಿಗೆ y axis, ಇದು y axis, y axis ಗೆ parallel. If the line is parallel to y axis, then slope is dash. Parallel 90 degree. If it is 90 degree, slope is infinity. Option B ನಲ್ಲಿ infinity ಇದೆ, ಯಾರು 0 ಅಂದ, ತಲೆ ಎತ್ತಿದ ಬೈ x ಅನ್ಕ, ನೀ ಹಂಗಲ್ಲ x ಬಗ್ಗೆ ಹೋಗ್ತೇನೆ ಹೋಗ್ಬೇಡ. ಓಕೆ, ಸುಮ್ನೆ ಜೋಕ್ ಅಷ್ಟೇ, ಅದರಲ್ಲೇ ಬಿಡ್ಬೇಕಾಯ್ತಾ. ಏನಿಲ್ಲ, ನಿಮ್ನ ಎಂಗೇಜಿಂಗ್ ಇಡ್ಬೇಕಂತ ಸುಮ್ನೆ ನಾನು ಹೇಳ್ತೀನಿ, ಯಾವ್ದನ್ನು ಕನ್ಸಿಡರ್ ಮಾಡಂಗಿಲ್ಲ. ನನ್ ಕ್ಲಾಸ್ ಆಗ್ಯಾರ ಆಯ್ತಾ, ಮತ್ ಅದನ್ನೆಲ್ಲ ತೊಗೊಂಡೋಗ್ಬಿಟ್ರ ಕಡೆ. ಯಾವ್ದನ್ನ ಮನೆಗ್ ತೊಗೊಂಡೋಗ್ಬೇಕಾದ್ರು ತೊಗೊಂಡೋಗ್ದೆ, ಬೇರೆ ಕ್ಯಾರಿ ಮಾಡ್ಕೊಂಡು ಹೋದ್ರೆ ಮತ್ ಆಮೇಲೆ ನೆಮ್ಮದಿಯಾಗಿ ಇರ್ಬೇಕು. ಓಕೆನಾ? Okay, fine. Come to the point. Let's discuss few questions. The slope of a line. Okay, there's an example question. ಈಗ ನಾನು ನಿಮ್ಮ CET question solve ಮಾಡ್ತಿದ್ದೀನಿ. Please ನೋಡೋಣ. The slope of a line. The slope of a line. The slope of a line. Line having inclination. Having inclination 135 degree is dash. Yes, what is the answer? ಮುಗಿದು ಅಷ್ಟೇ, ಸುಮ್ಮನೆ ಬರ್ಸ್ತಿರೋದು ಅಷ್ಟೇ ಕ್ವಶನ್. Here I know that inclination ಏನಂತ ಹೇಳಿದ ನಾನು. If it is x axis and y axis, here the line is inclined at an angle of 135 degree. If I measure it here, that will be 135 degree. This is a condition. This is a question. So I want to find slope. Here we know that the angle is 135 degree, but slope m is equal to tan theta. Therefore, m equal to tan of 135 degree from standard table, which I given now, -1. ಇದು ಮತ್ತೊಂದು ಮೆಥಡ್ ಇದೆ, ಅಕಾರ್ಡಿಂಗ್ ಟು ಕಾಂಪೌಂಡ್ ಆಂಗಲ್ ಇನ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ವಿ ಕ್ಯಾನ್ ಸ್ಪ್ಲಿಟ್ ಅಪ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ಬೋದು. 135 degree second quadrant. In second quadrant, tan is negative 90 plus theta. That way also we can solve it. But ನಾನು ಅದನ್ನ ಹೇಳ್ಕೊಡ್ತಾ ಇಲ್ಲ ಇಲ್ಲಿ. ಯಾಕೆ ಹೇಳ್ಕೊಡ್ತಿಲ್ಲ ಅಂತ ಹೇಳ, ಇರೋದೇ ಇಷ್ಟು ಬಿಟ್ರೆ ಬೇರೆ ಇಲ್ಲ ಇದ್ರಲ್ಲಿ. ಸುಮ್ನೆ ಯಾಕೆ ಇರೋದನ್ನೆಲ್ಲ ತಂದು ಇರುವೆ ಬಿಟ್ಕೊಳ್ಳೋದು ಅಂತ ಅಲ್ವಾ? ಇಷ್ಟು ನೆನ್ಪಿಟ್ಕೊಳ್ಳೋದು ಒಳ್ಳೇದಾ, ಕಾಂಪೌಂಡ್ ಆಂಗಲ್ ತಂದು ಮೈಂಡಿಗೆ ಹಾಕೊಂಡು ಟೆನ್ಷನ್ ತಗೊಳ್ಳೋದು ಒಳ್ಳೇದಾ? ಸೊ ಇಷ್ಟೇ ಸಾಕು ನಮ್ಗೆ. Just from the table we know that tan 135 is -1 over. Next question. The slope of a line passing through the point. Next question. The slope of line passing through the point. Passing through the point. Passing through the points. 3, 4 and -2, -5, 6 is dash. Yes, what is the answer? Here, dear students, you can consider that there are 2 points, point number 1 and point number 2. There is a first point which coordinates are 3, 4. Another point is -5, 6. As we have 2 points, I can call this is x1, y1. ಹೌದಾ? ಇದು x2, y2. Just for an knowledge. ಈಗ ಇವೆರಡನ್ನು ಜಾಯಿನ್ ಮಾಡಿದ್ರೆ, if you are going to join these two, there is a line. ಈಗ ಲೈನಿನ ಸ್ಲೋಪ್ ಎಷ್ಟು ಅಂತ ಕೇಳಿರೋ ಕ್ವಶನ್. ಇಟ್ಸ್ ಅ ಮೀನಿಂಗ್ ಅಲ್ವಾ? The slope of a line is dash. So how to find the slope of a line when we have a points? The slope that is m equal to y2 minus y1 divided by x2 minus x1. Just apply the value. ಎಷ್ಟು ಬರುತ್ತೆ as a y2? What is y2? 6 minus 4 divided by, here y1 is 4. Next, x2 -5 minus this minus is here. x1, where x1 is 3. Final result. 6 minus 4 and rest is 2 by -5 -3. Both are negative, so we need to add, but minus sign only. It will become -8. Kada? Therefore, ಏನು ಮಾಡೋಣ? 2 1s
2 4s. ಬಟ್ ಮೈನಸ್ ಇದೆ, ಮೈನಸ್ ನಾವು ಶಿಫ್ಟ್ ಮಾಡ್ಬೋದು ನ್ಯೂಮರೇಟರ್. ಯೂಶಲಿ ವಿ ಆರ್ ನಾಟ್ ಗೋಯಿಂಗ್ ಟು ರೈಟ್ ನೆಗೆಟಿವ್ ಸೈನ್ ಇನ್ ಡಿನಾಮಿನೇಟರ್. ಗೊತ್ತಲ್ಲ, ಎಕ್ಸ್ ಬೈ ವೈ ಇದೆ ಅಂದ್ರೆ ಇದಕ್ಕೇನಂತ ಕರೀತೀರಾ? ನ್ಯೂಮರೇಟರ್ ಟರ್ಮ್. ಇದಕ್ಕೇನಂತ ಕರೀತೀರಾ? ಡಿನಾಮಿನೇಟರ್ ಟರ್ಮ್. ಅದು ಗೊತ್ತಲ್ಲ. ಸೊ ಹಾಗಾದ್ರೆ ಇಫ್ ಸಚ್ ಕೇಸಸ್ ಏನಾಗುತ್ತೆ? ದೇರ್ಫೋರ್ m equal to, ಟೆಲ್ ಮಿ, ಇದು ಮೈನಸ್ ಶಿಫ್ಟ್ ಆದಾಗ -1/4. ದಟ್ ಈಸ್ ಯುವರ್ ಆನ್ಸರ್. ಫುಲ್ ಸ್ಟೆಪ್ ಸಾಲ್ವ್ ಮಾಡಿದ್ರೆ 3 ಮಾರ್ಕ್ಸ್ ಕ್ವಶನ್ ಇದು ಫಸ್ಟ್ ಸೆಮಿಸ್ಟರ್. ಬಟ್ ಇಲ್ಲಿ ಸ್ಟೆಪ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ವಿತೌಟ್ ಸ್ಟೆಪ್ಸ್ ವಿ ಕ್ಯಾನ್ ಸಾಲ್ವ್ ಇಟ್. ಆಗಲ್ವಾ ಮಾಡಕ್ಕೆ? ಸ್ಟೆಪ್ಸ್ ಬೇಕಾದ್ರು ಸ್ಟೆಪ್ಸ್ ಅವಶ್ಯಕತೆ ಇಲ್ಲ. ಯಾಸ್ ದಿಸ್ ಫಸ್ಟ್ ಕ್ವಶನ್ ನಾ ಬರ್ದಿದ್ದೀನಿ ಅಷ್ಟೇ. ನೀವು ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕು? ಇಫ್ ಯು ಆರ್ ಇನ್ ಎಕ್ಸಾಮಿನೇಷನ್ ಹಾಲ್ ಏನ್ ಮಾಡ್ತಿರೋ? ನಿಮ್ಗೆ ಎಕ್ಸ್ಟ್ರಾ ಶೀಟ್ ಎಲ್ಲ ಕೊಡಲ್ಲ. ಇದು ನನ್ನ ಆನ್ಸರ್ ಶೀಟ್ ಆಗಿತ್ತು, ಅಲ್ಲಿ ಆನ್ಸರ್ ಶೀಟ್ ಇರೋಲ್ಲ ನಿಮ್ಗೆ. ಓಕೆನಾ? ಯಾವುದೇ ರೀತಿಯ ಆನ್ಸರ್ ಶೀಟ್ಸ್ ಕೊಡಲ್ಲ. ಹಾಗಾಗಿ ಏನ್ ಮಾಡ್ತೀರಾ? ಸಿಂಪಲ್ ಆ ಕ್ವಶನ್ ಪೇಪರ್ ಮೇಲೆ ಇದನ್ನ 1 ಅನ್ಕೋ, ಇದನ್ನ 2 ಅನ್ಕೋ. ಅದ್ರ ಮೇಲೆನೆ ನೀನು x1 y1 ಅನ್ಕೋ. ಇಫ್ ಯು ಆರ್ ನಾಟ್ ಓಕೆ, ಕ್ವಶನ್ ಪೇಪರ್ ಮೇಲೆ ಬರ್ಬಿಡು ಅಲ್ಲೇನೆ. ನೆಕ್ಸ್ಟ್ ಸಿಂಪಲ್ ಆಗಿ ನಂಗೆ ಗೊತ್ತಿದೆ ಫಾರ್ಮುಲಾ, ದಟ್ ಈಸ್ ಸೈಡ್ ಮಾಡ್ತಾ ಇದೀನಿ ನೋಡಿ ಇಲ್ಲಿ. m is equal to y2 minus y1 by x2 minus x1. y2 minus y1 6 minus 4. ಇಲ್ಲೇ ಹೇಳೋಣ, 6 minus 4 2 by x2 minus x1 minus 5 minus 3. ಅಲ್ಲಿ 3 ಇದೆ, -3 ಬಂತ ಇಲ್ಲಿಗೆ. ಎಷ್ಟಾಯ್ತು? ದಟ್ ಮೀನ್ಸ್ 2 by -8. ಅಂದ್ರೆ ಮೈನಸ್ ಶಿಫ್ಟ್ ನ್ಯೂಮರೇಟರ್, 2 1s 2 4s. ಇಷ್ಟೇ ಸಾಲ್ವ್ ಮಾಡ್ಬೋದಲ್ಲ. ಆಕ್ಚುಲಿ ನೀವು ಸ್ಪೀಡ್ ಅಪ್ ಮಾಡಿದ್ರೆ ವಿತ್ ಇನ್ 10 seconds. ನೋ ನೀಡ್ ಟು ರೈಟ್ ದಿಸ್ ಅಂಡ್ ಆಲ್. ಯಾರು ಕೇಳಲ್ಲ. ನೀನು ಹೇಗ್ ಸಾಲ್ವ್ ಮಾಡ್ತೀಯಾ, ಹೇಗ್ ಬಂದ್ ಹಾಕಿದ್ರೆ ಕೇಳಲ್ಲ. ದೇ ಆರ್ ನಾಟ್ ಗೋಯಿಂಗ್ ಟು ವರಿ. ಜಸ್ಟ್ ರೈಟ್ ಆಪ್ಷನ್ಸ್ ಇದೆ. ಹ್ಯೂಮನ್ ಬೀಯಿಂಗ್ ಇಂಟರ್ವ್ಯೂಷನ್ ಇಲ್ಲ. ನಿಮ್ OMR ಶೀಟ್ ಕೊಟ್ಟು ಬಂದಿರ್ತಾರಲ್ಲ, ನೀಟಾಗಿ ಸ್ಕ್ಯಾನ್ ಮಾಡುತ್ತೆ, ಇಷ್ಟು ಮಾರ್ಕ್ಸ್ ಅಂತ ಕೊಡಿ. ನೀವೇನು ಎಕ್ಸಾಮ್ ಮುಗಿಸಿ ಮನಿ ಬರ್ಬೇಕನ್ನ ಮುಂಚೆ ರಿಸಲ್ಟ್ ಫೈನಾನ್ಷಿಯಲ್ ಆಗಿ 3-4 days ಅಲ್ಲಿ ರಿಸಲ್ಟ್ ಕೊಡ್ತಾರೆ. ಯಾಕೆ ಹೇಳು? ನಿಮ್ OMR ಶೀಟ್ ಮೇಲೆ ಮಾರ್ಕ್ ಮಾಡಿ ಬರ್ತಿರಲ್ಲ, ಅದು ನೀಟಾಗಿ ಕಂಪ್ಯೂಟರ್ ಹಿಡಿತಾನೆ ಅಷ್ಟೇ. ಅದು ನಿಂಗೆ ಬಿಸಾಡ್ತಾನೆ. ಮತ್ತೊಂದು ಕೈತಾನೆ, ಮತ್ತೊಂದು ಹಿಡಿತಾನೆ, ಹಿಂಗ್ ಹಿಡಿತಾನೆ, ಹಿಂಗ್ ಬಿಸಾಕ್ತಾನೆ, ಹಿಂಗ್ ಹಿಡಿತಾನೆ. ಅದ್ರ ಮೇಲೆ ಒಂದು ಶೀಟ್ ಇರುತ್ತೆ, ಅಚ್ಚ ತರ ಮಾಡಿರ್ತಾರೆ, ಅದ್ರ ಮೇಲೆ ಇಡ್ತಾರೆ ಅಷ್ಟೇ. OMR ಶೀಟ್ ಸ್ಕ್ಯಾನ್ ಮುಂದೆ ಹೋಗ್ತಿರ್ತದೆ. ನಿನ್ ನಂಬರ್ ಎಲ್ಲ QR ಕೋಡ್ ಸ್ಕ್ಯಾನ್. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಸಿಕ್ಬಿಡುತ್ತೆ ಅದಕ್ಕೆ ಸಿಸ್ಟಮ್ಗೆ. ಇದನ್ನ ಅಷ್ಟು ಸ್ಕ್ಯಾನ್ ಮಾಡುತ್ತೆ, ಎಲ್ಲೆಲ್ಲೆಲ್ಲ ಉಜ್ಜಿರ್ತೀಯ ಅದನ್ನೆಲ್ಲ ಮಾರ್ಕ್ ಮಾಡ್ಕೋಬಹುದು ಅಷ್ಟೇ. ಮುಗೀತ್ ಕೆಲಸ. ಆಯ್ತಾ? ಹಂಗಾಗಿ ಹೋಗಿ ಇವ್ ಯಾವ ಪಾಯಿಂಟ್ ಇಲ್ಲ, ಜಸ್ಟ್ ನಿಮ್ಗೆ ನಾಲೆಡ್ಜ್ ಇರ್ಬೇಕಷ್ಟೇ. ಓಕೆನಾ? ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಒನ್ ಮೋರ್ ಕ್ವಶನ್ ನೋಡು ಎಷ್ಟು ಬ್ಯೂಟಿಫುಲ್ ಆಗಿ ಕೇಳಿದ್ರೆ. ಇನ್ ದ ಇಯರ್ ಆಫ್ 2025, ಇನ್ ದ ಇಯರ್ ಆಫ್ 2025 ಇಫ್ ಯು ಲುಕ್ ಎಟ್ 2025ರಲ್ಲಿ, ಇನ್ ದ ಇಯರ್ ಆಫ್ 25 there is a question PYQ. The question here is the slope of a line joining 2 points. The slope of line joining 2 points. 3, -4 and -1, 5 is dash. Do you want options? Option A 4/9, option B -4/9, option C -1/4, option D -9/4. Which is the right answer? Online students there. ನಾನು ಕ್ವಶನ್ ಬರೆಯೋದನ್ನ ವೇಟ್ ಮಾಡ್ಬೇಕಷ್ಟೇ. ಆಪ್ಷನ್ ಬರಿಬೇಕಂದ್ರೆ ಮುಂಚೆ ಆನ್ಸರ್ ಹೇಳ್ಬೇಕು. ಹೌ ಟು ಸಾಲ್ವ್ ದಿಸ್? ನಾರ್ಮಲ್ ಮೆಥಡ್ ಹೋಗ್ತೀನಿ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ, ದಟ್ ಇಸ್ m is equal to y2 minus y1 by x2 minus x1. So m equal to what is y2 minus y1? Dear friends, I can call this a point number 1, this a point number 2. ಹಾಗಾದ್ರೆ ಏನಾಗುತ್ತೆ ರಜಾ? ಇದು x1 y1 x2 y2. What about y2? 5 minus y1 -4. ನೋಡಿ, ಇಲ್ಲಿಂದ ಸಮಸ್ಯೆ ಇದೆ, ಇಲ್ಲೂ ಮೈನಸ್ ಇದೆ, ಹಿಯರ್ ಆಲ್ಸೋ ಮೈನಸ್ ಇನ್ ಎ ಫಾರ್ಮುಲಾ. ಸೊ ಏನಾಗುತ್ತೆ ಇದು? -4 into minus is +4. Minus into minus, that is become plus. Whole divided by x2. What is x2? -1 minus. What about x1? Where x1 is 3. So finally, that is m slope is equal to ಏನಾಯ್ತು ರಜಾ?
5 plus 4. 5 plus 4 is 9 by -1 -3 ಅಂದ್ರೆ -4. ಸೊ ಮೈನಸ್ ನ ಯಾವತ್ತೂ ಕೂಡ ಡಿನಾಮಿನೇಟರ್ ಇಡಲ್ಲ, ಏನ್ ಮಾಡ್ತೀವಿ, ಶಿಫ್ಟ್ ಇಂಟು ನ್ಯೂಮರೇಟರ್. ಸೊ -9/4. -9/4. D is correct answer. D is correct answer. Next, if you look at 2024, ಇಲ್ಲೊಂದು ಕ್ವಶನ್ ಇದೆ, ನಿಮ್ಮ ಅನಲೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ನೋಡೋಣ ಹೆಂಗ್ ಅನಲೈಸ್ ಮಾಡ್ತೀರಾ ಅಂತ. ಎಂತ ಕ್ವಶನ್ is the same, ವ್ಯಾಲ್ಯೂ ಮಾತ್ರ ಚೇಂಜ್ ಬರ್ಬೇಕು. Shall I proceed? Hope understood everyone? ಕಷ್ಟ ಇದೆಯೇನ್ರು? ಇದು ಕಷ್ಟ ಅಂದ್ರೆ ಇನ್ನೆಂತ ಮಾಡಕ್ಕಾಗಲ್ಲ ಅಲ್ವಾ. In the year of 24, here there is a question. The slope of a line, the slope of a straight line, the slope of line passing through the points, passing through the points, 1, 2 and 5, -3 is dash. Do you want option? Option A 5/4, option B 1/6, option C -1/4, option D -5/4. Yes, ಹೇಳಿ. Is it D? So first point, second point. What is the standard formula? y2 - y1 by x2 - x1. y2 ಎಷ್ಟಿದೆ ರಾಜಾ? y2 m equal to y2 minus y1, y2 minus y1 whole divided by x2 minus x1 or -3 -2 means -5/5 -1 ಅಂದ್ರೆ 4. So -5/4. D is correct answer. ಯಾವ ಫಾರ್ಮುಲಾ ಬರ್ದಿಲ್ಲ, ಎಂತದಿಲ್ಲ, ಆನ್ಸರ್ ಸಿಕ್ತು ಕನ್ನಡ. ಬಟ್ if you are going to express this, what is standard formula? Next, one more year. In the year of 2023, if you look at 2023 question paper question, ಇಲ್ಲೊಂದು ಸಮಸ್ಯೆ ಇದೆ. ಅದಕ್ಕೂ ಪರಿಹಾರ ಶತಸಿದ್ಧ ಕೇಳಿದಿರಾ? ಹಾ, ಎಲ್ಲಿ ಹೋಗ್ಬೇಕು? ಹಾ, ಎಲ್ಲಿ ಹೋಗ್ಬೇಕು? ಎಲ್ಲೋ ಏನೋ ಹೇಳ್ತೀನಿ, ಹೇಳ ಹೋಗ್ಲಿ, ನಾನು ನಗಾಡ್ತೀನಿ, ಹೇಳ ಎಲ್ಲಿ ಹೋಗ್ಬೇಕು? ಬಾರ್ 99/62, 3ನೇ ಅಡ್ಡ ರಸ್ತೆ, 4ನೇ ಕ್ರಾಸ್, ಓಕೆನಾ, ಕೊಳ್ಳೇಗಾಲ ಡ್ಯಾಶ್ 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 ಸ್ವಾಮಿ. ತಿಳಿಲ್ವಾ ಇದು? ಅಲ್ಲವರು ಸಿಗುತ್ತೆ, ತಗೊಳ್ಳಿ ನೋಡೋಣ, ಇದಕ್ಕೊಂದು ಸೊಲ್ಯೂಷನ್ ಹುಡ್ಕೊಡಿ. The y-intercept of any line passing through the horizon is in the year of 2023. ಎಂತ ಸಿಲ್ಲಿ ಕ್ವಶನ್ ನೋಡಿ ಇದು ಕೂಡ. The y-intercept of any line, the y-intercept of any line, the y-intercept of any line, y-intercept of any line passing through horizon in dash. Option A 0, option B 1, option C -1, option D 2. Why 0? Is it correct? Here is x-axis and y-axis. The line is passing through horizon. ನೋಡಿ, ಲೈನ್ ಹೊಡಿಯಕ್ಕೆ ಬರಲ್ಲ ಸರ್. ಇಲ್ಲಿ ಹೋಗ್ತಿದ್ಯಾ, ಪಾಸ್ ಆಗ್ತಿದ್ಯಾ? ಆಸ್ ಇಟ್ ಈಸ್ ಪಾಸಿಂಗ್ ಹಿಯರ್, ದಿಸ್ ಪಾಯಿಂಟ್ ಏನಂತ ಕರೆಯೋಣ ನಾನು? horizon. About this point, it's both the coordinates x, y, both are zeros. ಕ್ಲಿಯರಾ? ಸೊ ಹಾಗಾಗಿ 2 0 ಆದ್ಮೇಲೆ ಅಲ್ಲೇ ಪಾಸ್ ಆಗ್ತಿದೆ ಅಂದ್ಮೇಲೆ y ಏನಾಗಿರ್ಬೇಕು?
0 ಆಪ್ಷನ್ ಏನೇ ಕರೆಕ್ಟ್. ಒಂದ್ ವೇಳೆ ಅವನ ಕ್ವಶನ್ ಚೇಂಜ್ ಮಾಡಿ ಇಲ್ಲಿ ಎಕ್ಸ್ ಹಾಕಿದ್ರೆ ಅದು 0ನೇ. ತಪ್ಪಿದ್ಯಾ? ಸಿಲ್ಲಿ ಕ್ವಶನ್, ಅವ್ನು ಸುಮ್ಮನೆ ಅದೇನೋ ಅಂತಾರಲ್ಲ, ಸುಮ್ಮನೆ ಕೇಳಿದಾನೆ ಅಷ್ಟು ಕೇಳ್ಬೇಕು ಅಂತ ಅಷ್ಟು ಸಿಲ್ಲಿ ಕ್ವಶನ್. ಸೊ ದಿಸ್ ಇಸ್ ವಾಟ್ ಟುಡೇಸ್ ಕ್ಲಾಸ್ ಡಿಯರ್ ಫ್ರೆಂಡ್ಸ್. ಸ್ವಲ್ಪ ಬೇಗ ಬಿಡ್ತಿದ್ದೀನಿ. ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಒಂದ್ ಕಡೆಯಿಂದ ಇನ್ನೂ ಎಲ್ಲ ಜಸ್ಟ್ ಹೈಲೈಟ್ಸ್ ಅಷ್ಟೇ. ಬೇಸಿಕ್ಸ್ ಜಸ್ಟ್ ಐ ಕವರ್ಡ್. ಇನ್ ಬೇಸಿಕ್ಸ್ ಆಲ್ಸೋ ಲಾಸ್ಟ್ 3 ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದ್ರೆ ದೇರ್ ಇಸ್ ಎ ಕ್ವಶನ್ in the year of 2023, 2024, 2025. All 3 years ಅಲ್ಲೂ ಕೂಡ ಒಂದು ಕ್ವಶನ್ಸ್ ಇವತ್ತು ಹೇಳ್ಕೊಟ್ಟಿದ್ದೀನಿ. ಸೊ ಅಂದ್ರೆ ಇಟ್ ಮೀನ್ಸ್ ದಟ್ ಸ್ಲೋಪ್ ಕಾನ್ಸೆಪ್ಟ್ ಬೇಸಿಕ್ಸ್ ಏನ್ ಹೇಳಿದೀನಿ ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ ಅಂತ. ಟುಮಾರೋ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ಅನದರ್ ಟಾಪಿಕ್ ಇನ್ ದ ಸೇಮ್ ವೇ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲೊಂದು ಕ್ವಶನ್ ಬರುತ್ತೆ. 4 ಅವರ್ಸ್ ಕಂಟಿನ್ಯೂಸ್ ತಗೊಂಡಿದ್ರೆ 4 ಮಾರ್ಕ್ಸ್, ಡೌಟೇ ಇಲ್ಲ. 4 ಕ್ವಶನ್ಸ್ ಈ ಚಾಪ್ಟರ್ ಅಲ್ಲಿ 100% ಬರುತ್ತೆ. 4 ತಗೋಬೇಕು, ನೀವು ತಗೋತೀರಾ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಹಾಗಂತೇಳಿ ಇಷ್ಟೇ ಇಲ್ಲ, ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಆಡ್ ಆನ್ ಇದೆ, ಸ್ವಲ್ಪ ಟ್ವಿಸ್ಟ್ ಮಾಡ್ರೆ ಮಾಡೋದು. ಅದಕ್ಕೂ ಕೂಡ ಸೊಲ್ಯೂಷನ್ಸ್ ಇರುತ್ತಲ್ಲ. ಪರಿಹಾರ ಸ್ವತಃ ಹೋಗ್ಬೇಕಷ್ಟೇ ಕೊಳ್ಳೇಗಾಲ. ಎನಿವೆ, ನಾಳೆ ಮತ್ತೆ ಮೀಟ್ ಮಾಡೋಣ. ದಿಸ್ ವಾಟ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.